LLB ಪರೀಕ್ಷೆಗಾಗಿ ತಯಾರಿ ನಡೆಸ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಶುಭ ಹಾರೈಕೆ. ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಅನೇಕ ವಿದ್ಯಾರ್ಥಿಗಳು ಪ್ರಾಬ್ಲಮ್ ಸಾಲ್ವಿಂಗ್ ಎನಲೈಸಿಸ್ಗಳನ್ನು ಮಾಡಿ ಅಂತಕ್ಕಂತಹ ಬೇಡಿಕೆಗಳು ಭಾಳಷ್ಟು ಬರ್ತಾ ಇದ್ದುದರಿಂದ ನಾನು ಮೊಟ್ಟ ಮೊದಲನೆಯದಾಗಿ ಈ ಬ್ಯಾಂಕಿಂಗ್ ಲಾನ ಎತ್ಕೊಂಡಿದ್ದೀನಿ. ಬ್ಯಾಂಕಿಂಗ್ ಲಾಗೆ ಸಂಬಂಧಪಟ್ಟಂತಹ ಪ್ರಾಬ್ಲಮ್ಗಳನ್ನು ಇವತ್ತು ನಾನು ನಿಮ್ಮ ಮುಂದೆ ಅನಲೈಸಿಸ್ ಮಾಡ್ತಾಯಿದ್ದೀನಿ. ಈ ಬ್ಯಾಂಕಿಂಗ್ ಲಾನಲ್ಲಿ ಸಾಮಾನ್ಯವಾಗಿ ಹೆಚ್ಚು ಸಮಸ್ಯೆಗಳು ನೆಗೋಷಿಯೇಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ ಮೇಲೆ ಬರ್ತವೆ. ಮತ್ತು ಕಸ್ಟಮರು ಮತ್ತು ಬ್ಯಾಂಕು ಅಂತ ಪ್ರಶ್ನೆ ಬಂದಾಗ ಅತಿ ಪ್ರಮುಖವಾಗಿ ಬಳಕೆಯಾಗುವಂತಹ ಕಾನೂನು ಅಂದ್ರೆ ನೆಗೋಷಿಯೇಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್. ಆದ್ದರಿಂದ ಇಲ್ಲಿ ನೀವು ಕಳೆದ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಂತಹ ಅನೇಕ ಸಮಸ್ಯೆಗಳನ್ನು ನನಗೆ ವಾಟ್ಸಪ್ ಮೂಲಕ ಫಾರ್ವರ್ಡ್ ಮಾಡಿದಿರಿ. ಮಾಡಿದಂಥ ವಿದ್ಯಾರ್ಥಿಗೆ ಧನ್ಯವಾದನ ಹೇಳ್ತಾ, ಆ ಎಲ್ಲ ಸಮಸ್ಯೆಗಳನ್ನ ನಾನು ಇವತ್ತು ಚರ್ಚೆಗೆ ತೆಗೆದುಕೊಂಡಿದ್ದೀನಿ. ಇನ್ನೂ ಹೆಚ್ಚಿನ ಸಮಸ್ಯೆಗಳೇನಾದರೂ ನಿಮ್ಮ ಹತ್ರ ಇದ್ದರೆ ಅವುಗಳನ್ನ ಕಳಿಸಿದರೆ ಇನ್ನೊಂದು ವಿಡಿಯೋದಲ್ಲಿ ನಾನು ಅವುಗಳನ್ನು ಕೂಡ ಚರ್ಚೆ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಅನಲೈಸಿಸ್ ಪಾಠವನ್ನು ಪ್ರಾರಂಭ ಮಾಡ್ತೀನಿ. ನಾನು ಮೊದಲನೆಯ ಪ್ರಾಬ್ಲಮನ್ನು ಎತ್ಕೊಂಡಿರೋದು. ದ ಫಸ್ಟ್ ಪ್ರಾಬ್ಲಮ್ ಆ್ಯಕ್ಚುಲಿ ಐ ಹ್ಯಾವ್ ಚೋಸನ್ ಪ್ರಾಬ್ಲಮ್ ನಂಬರ್ 1. ಐ ಆಮ್ ಗಿವಿಂಗ್ ದ ನಂಬರ್. ಇಲ್ಲಿ ನಂಬರ್ಗಳನ್ನ ಕೊಡ್ತಾ ಹೋಗ್ತೀನಿ. ಏನಾದರೂ ಕನ್ಫ್ಯೂಷನ್ ಇದ್ದರೆ ನೀವು ಆ ಪ್ರಾಬ್ಲಮ್ ರೆಫರೆನ್ಸ್ ನಂಬರ್ನ ಹಾಕಿ ಕಮೆಂಟ್ ಬಾಕ್ಸಲ್ಲಿ ಅಥವಾ ನನ್ನ ವಾಟ್ಸಪ್ ನಂಬರ್ಗೆ. ನನ್ನ ನಂಬರ್ ಇದು 9448010565. ಈ ನಂಬರ್ಗೆ ನೀವು ವಾಟ್ಸಪ್ ಮಾಡಿದರೆ ಹೆಚ್ಚಿನ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೀನಿ. ದಿಸ್ ಇಸ್ 0944. ಓಕೆ, ಮೊದಲನೇ ಪ್ರಾಬ್ಲಮನ್ನು ಓದಿಬಿಡೋಣ ಫಸ್ಟು. A draws a bill of exchange. Draws a bill of exchange on B. On B. B has failed to accept the bill of exchange. Here the bill is drawn on B, who has failed to accept the bill of exchange. Can C accept the bill of exchange on behalf of B? On behalf of B. Now, if we want to solve this problem, you must understand what is bill of exchange. ಅದು ನಿಮಗೆ ಗೊತ್ತಿರಬೇಕು. Bill of exchange will normally have 3 parties. Bill of exchange will normally have 3 parties. One is who is the drawer, ಯಾರು ಬಿಲ್ನ ಇಶ್ಯೂ ಮಾಡ್ತಾರೆ. ಹೂ ಈಸ್ ದ ಡ್ರಾಯಿ, ಯಾರು ಬಿಲ್ನ ಪಡ್ಕೊಳ್ತಾರೆ, ಅದರ ಲಾಭವನ್ನು ಪಡ್ಕೊಳ್ತಾರೆ. ಆ್ಯಂಡ್ ಹೂ ಈಸ್ ದ ಪೇಯಿ, ದುಡ್ಡು ಯಾರು ಕೊಡ್ತಾರೆ, ದುಡ್ಡು ಯಾರು ಕೊಡ್ತಾರೆ. ಓಕೆ, ದಟ್ ಪೇಯಿ ಮೇ ಬಿ ಎನದರ್ ಪರ್ಸನ್. ಸೊ ದಿಸ್ ಈಸ್ ದ ಹೋಲ್ ಕಾನ್ಸೆಪ್ಟ್. ಹೋಲ್ ಕಾನ್ಸೆಪ್ಟ್. Here, in this problem, the drawer is A and the drawee is B. Okay, then the person who is to receive money, ಯಾರು ದುಡ್ಡು ತಗೊಳ್ತಾರೆ, ಬೆನಿಫಿಷರಿ ಅಂತೀವಿ ನಾವು ಅವರಿಗೆ, ಮೇ ಬಿ ಐದರ್ ಎ ಆರ್ ಎ ಥರ್ಡ್ ಪರ್ಸನ್. ಅವನು ಏನೇ ಇರ್ಬೋದು ಅಥವಾ ಆ ದುಡ್ಡು ಥರ್ಡ್ ಪರ್ಸನ್ಗೂ ಹೋಗ್ಬೋದು ಅಂತಕ್ಕಂಥದ್ದು ಇದು ಬೇಸಿಕ್ ಕಾನ್ಸೆಪ್ಟ್. ಬೇಸಿಕ್ ಕಾನ್ಸೆಪ್ಟ್. ಆಮೇಲೆ ಈ ಬಿಲ್ ಆಫ್ ಎಕ್ಸ್ಚೇಂಜನ್ನು ಸೆಕ್ಷನ್ 108ರಿಂದ 116 ನೋಡ್ತೀರಿ ನೀವು. ಇಲ್ಲಿ ಒಂದು ಕಾನ್ಸೆಪ್ಟ್ ಬರ್ತದೆ. ದಟ್ ಕಾನ್ಸೆಪ್ಟ್ ಈಸ್ ಕಾಲ್ಡ್ ಅಕ್ಸೆಪ್ಟ್ ಫಾರ್ ಆನರ್ ಅಂತ. ಅಕ್ಸೆಪ್ಟ್ ಫಾರ್ ಆನರ್ ಅಂದರೆ ಮೂರನೇ ವ್ಯಕ್ತಿ ಈ ಕಲಂಗಳ ಪ್ರಕಾರ ಬಿಲ್ಲನ್ನು ಅಕ್ಸೆಪ್ಟ್ ಮಾಡ್ಬೋದು. ಸೊ ದ ಆನ್ಸರ್ ಈಸ್ ದಿಸ್. ಕ್ಯಾನ್ ಸಿ ಅಕ್ಸೆಪ್ಟ್ ದ ಬಿಲ್? ಎಸ್,
ಬಟ್ ಓನ್ಲಿ ಇಫ್ ದ ಸ್ಟ್ಯಾಚ್ಯುಟರಿ ರಿಕ್ವೈರ್ಮೆಂಟ್ಸ್ ಆರ್ ಸ್ಯಾಟಿಸ್ಫೈಡ್. ಓನ್ಲಿ ಇಫ್ ದ ಯಾರು ಸ್ಟ್ಯಾಚ್ಯುಟರಿ ರಿಕ್ವೈರ್ಮೆಂಟು? ಇಲ್ಲಿರ್ತಕ್ಕಂಥ ಸ್ಟ್ಯಾಚ್ಯುಟರಿ ರಿಕ್ವೈರ್ಮೆಂಟ್, ಈ ಸೆಕ್ಷನ್ನಲ್ಲಿ ಇರ್ತಕ್ಕಂಥ ಸ್ಟ್ಯಾಚ್ಯುಟರಿ ರಿಕ್ವೈರ್ಮೆಂಟು ಫುಲ್ಫಿಲ್ ಆದರೆ ಅವನು ಬಿಲ್ಲು ಅಕ್ಸೆಪ್ಟ್ ಮಾಡ್ಬೋದು. ಅಂಥವನಿಗೆ ನಾವೇನಂತೀವಿ? ಅಕ್ಸೆಪ್ಟೆನ್ಸ್ ಫಾರ್ ಆನರ್ ಅಂತ ಹೇಳ್ತೀವಿ. ಅಂಥವನಿಗೆ ನಾವೇನು ಹೇಳ್ತೀವಿ? ಅಕ್ಸೆಪ್ಟೆನ್ಸ್ ಫಾರ್ ಆನರ್. ಅಂದರೆ ಈ ಕಲಮುಗಳ ಪ್ರಕಾರ ಯಾವ ಕಾನೂನು ಯಾವುದು? ನೆಗೋಸಿಯೇಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ 1881. ಹೀಗೆ ಬರಿಬೇಕು ನೀವು. ನೆಗೋಸಿಯೇಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ ಪ್ರಕಾರ ಮೂರನೇ ವ್ಯಕ್ತಿ, ನೀವು ಸೆಕ್ಷನ್ ಬೇಕಂದ್ರೆ ಬರಿಬೋದು. ಮೂರನೇ ವ್ಯಕ್ತಿ ಬಿಲ್ ಆಫ್ ಎಕ್ಸ್ಚೇಂಜ್ ಅನ್ನು ಅಂಗೀಕರಿಸಬಹುದು. ಅಂಗೀಕರಿಸಬಹುದು. This is the answer, right? The answer. And on that there are how acceptance, nodi, acceptance for honor, where the bill has been dishonored, non-acceptance, and it has been protested. ಈ ಕಾರಣದ ಮೇಲೆ ಮಾಡ್ಬೋದು. ಈ ಕಾರಣದ ಮೇಲೆ ಮಾಡ್ಬೋದು. Therefore, what I can write here is second point. ಡ್ರಾಯಿ ವ್ಯಕ್ತಿಯು ನಿರಾಕರಿಸಿದ ನಂತರವಾಗಿರುವುದರಿಂದ ಸಿಯು ಬಿಲ್ ಆಫ್ ಎಕ್ಸ್ಚೇಂಜನ್ನು ಸ್ವೀಕರಿಸಬಹುದು. ನೀವು ಪ್ರಾಬ್ಲಮಲ್ಲಿ ನೋಡಿದರೆ ಫೇಲ್ಡ್ ಟು ಅಕ್ಸೆಪ್ಟ್ ವಿನಿಮಯ ಪತ್ರ. ನೀವು ಬಿಲ್ ಆಫ್ ಎಕ್ಸ್ಚೇಂಜ್ ಅನ್ನುವಂಥ ಹೆಸರಿಗೆ ವಿನಿಮಯ ಪತ್ರ ಅಂತಲೂ ಬರಿಬೋದು. ಬೋನು ವಿಫಲವಾಗಿರುತ್ತಾನೆ. ಸೊ ಅಂಡರ್ ದೀಸ್ ಸೆಕ್ಷನ್ಸ್ this is the condition. Okay, any person who is not already liable on the bill may accept it. Okay, ಆದ್ದರಿಂದ ಇಲ್ಲಿ ಮೂರನೇ ವ್ಯಕ್ತಿ ಸ್ಟ್ರೇಂಜರ್ ಏನು ಮಾಡ್ಬೋದು? ಅಕ್ಸೆಪ್ಟ್ ಮಾಡ್ಬೋದು. ಇದು ಲಾನ ಕಾನ್ಸೆಪ್ಟನ್ನು ನಾನು ಇಲ್ಲಿ ಬರೆದಿದ್ದೀನಿ. ಸೊ ನೀವು ಅದೇ ಕಾನ್ಸೆಪ್ಟನ್ನು ಈ ಎರಡು ಉತ್ತರಗಳು ಅಂದರೆ ನೀವು ಪಾಯಿಂಟ್ ನಂಬರ್ 1 ಇದನ್ನು ಮಾಡ್ಬೋದು. ದಿಸ್ ಕ್ಯಾನ್ ಬಿ ಎಸ್ ನಂಬರ್ 1, ನಂಬರ್ 2, number 3. Then these things you can call it as number 4, number 5, number 6. ಇದನ್ನು ಆನರ್ ಅಕ್ಸೆಪ್ಟೆನ್ಸ್ ಎನ್ನುತ್ತಾರೆ. ಆನರ್ ಅಕ್ಸೆಪ್ಟೆನ್ಸ್ ಎನ್ನುತ್ತಾರೆ. ಸೊ ದಿಸ್ ಈಸ್ ದ ಸೊಲ್ಯೂಷನ್ ಫಾರ್ ಪ್ರಾಬ್ಲಮ್. ಇಷ್ಟು ಪಾಯಿಂಟ್ಗಳನ್ನು ನೀವು ಬರೆದ್ರೆ ಸಾಕು. ಸೊ ಆಲ್ ದೋಸ್ ಥಿಂಗ್ಸ್ ಐ ಹ್ಯಾವ್ ಕವರ್ಡ್ ಆ್ಯಂಡ್ ದೇರ್ ಇಸ್ ಎ ಕೇಸ್ ಲಾ ಫಾರ್ ದಿಸ್. ನೀವು ಬೇಕು ಅಂದರೆ ಈ ಕೇಸ್ ಲಾನು ಬರಿಬೋದು, ಬ್ರಿಟಿಷ್ ಕೇಸ್ ಲಾ. ಯಾಕೆಂದರೆ ದೀಸ್ ಆರ್ ಆಲ್ ಬೇಸ್ಡ್ ಆನ್ ದಿ ಕಾಮನ್ ಲಾ ಪ್ರಿನ್ಸಿಪಲ್ಸ್ ಆ್ಯಂಡ್ ಕಾಮನ್ ಲಾ ಪ್ರಿನ್ಸಿಪಲ್ಸ್ ಆರ್ ಬೇಸ್ಡ್ ಆನ್ ದಿ ಬ್ರಿಟಿಷ್ ಏಜ್ ಓಲ್ಡ್ ಜಡ್ಜ್ಮೆಂಟ್ಸ್. ನೋಡಿ, a acceptor for honor undertakes a secondary and conditional liability. His obligation arises. ನೋಡಿ, ಇವನ ಜವಾಬ್ದಾರಿ ಯಾವಾಗ ಬರ್ತದೆ ಅಂದರೆ ಓನ್ಲಿ ಆಫ್ಟರ್ ದ ಬಿಲ್ ಹ್ಯಾಸ್ ಬೀನ್ ಡ್ಯೂಲಿ ಪ್ರೆಸೆಂಟೆಡ್. ಬಿಲ್ನ ಪ್ರೆಸೆಂಟ್ ಮಾಡಬೇಕು. ಯಾರಿಗೆ ಮಾಡಬೇಕು? ಡ್ರಾಯಿಗೆ ಮಾಡಬೇಕು. ಬಿಗೆ ಪ್ರೆಸೆಂಟ್ ಮಾಡಿರಬೇಕು ಟು ದ ಒರಿಜಿನಲ್ ಡ್ರಾಯಿ. ಹಿಯರ್ ದ ಒರಿಜಿನಲ್ ಡ್ರಾಯಿ ಈಸ್ ಡಿ at maturity and dry has refused payment.
ಆವಾಗ ಡ್ರಾಯಿ ಪೇಮೆಂಟ್ ಕೊಡೋದಕ್ಕೆ ಒಪ್ಪದೇ ಇರ್ಬೋದು. ಅಂತಹ ಸಂದರ್ಭದಲ್ಲಿ ದಿಸ್ ಸೆಕೆಂಡರಿ ಆನರ್ ಅಕ್ಸೆಪ್ಟೆನ್ಸ್ ಫಾರ್ ಆನರ್ ಈಸ್ ಪರ್ಮಿಟೆಡ್. ಸೊ ಈ ಕಂಡೀಷನ್ ಫುಲ್ಫಿಲ್ ಆಗಬೇಕು. ಈ ಕಂಡೀಷನ್ಗಳನ್ನು ನಾವೇನು ಮಾಡ್ತೀವಿ ಅಂದರೆ ಈ ಸೆಕ್ಷನ್ಗಳಲ್ಲಿ ಅವನ್ನೆಲ್ಲ ಮೆನ್ಷನ್ ಮಾಡಿದ್ದೀವಿ. ಸೊ ದೀಸ್ ಆರ್ ನಥಿಂಗ್ ಬಟ್ ದ ಕಾಪಿ ಪೇಸ್ಟ್ ಆಫ್ ದ ಜಡ್ಜ್ಮೆಂಟ್ಸ್ ಆಫ್ ದ ಕಾಮನ್ ಲಾ ಪ್ರಿನ್ಸಿಪಲ್. ಇದನ್ನು 1881ನಲ್ಲಿ ಮಾಡಿದ್ದೀವಿ ನಾವು. ನೀವು ಆ ಪ್ರಕರಣವನ್ನು ನೋಡಿ. ದಿಸ್ ಕೇಸ್ ಈಸ್ ಇನ್ 1770. ಸೊ ಈ ಕೇಸ್ ಲಾನ ಇದನ್ನು ಇಲ್ಲಿ ಯಾವುದಿದು ಬ್ಲೆಸಾರ್ಡ್ ವರ್ಸಸ್ ಹರ್ಟ್. ಇದು ಬ್ಲೆಸಾರ್ಡ್ ವರ್ಸಸ್ ಹರ್ಟ್ 1771 ಪ್ರಕರಣದಂತೆ ಇರುವ ಸಮಸ್ಯೆಯಾಗಿದೆ. That is the analysis of our first problem. ಈ ರೀತಿ ಬರೀಬೋದು ನೀವು. This you can write. ಈ ಕೇಸ್ ಲಾ ಬರೀಬೇಕು. ಈ ಸೇಮ್ ಪ್ರಾಬ್ಲಮ್ ರಿಪೀಟ್ ಆಗಿದೆ. ದಿಸ್ ಈಸ್ ರಿಪೀಟ್. ನಾ ಇಲ್ಲೇನು ಇದಕ್ಕೆ ಹೆಚ್ಚು ಎಕ್ಸ್ಪ್ಲನೇಷನ್ ಮಾಡಲ್ಲ. ಸೇಮ್ ಥಿಂಗ್. ಎ ಬಿಲ್ ಆಫ್ ಎಕ್ಸ್ಚೇಂಜ್ ಆನ್ ಬಿ ಹ್ಯಾಸ್ ಫೇಲ್ಡ್ ಟು ಅಕ್ಸೆಪ್ಟ್. ಕ್ಯಾನ್ ಸಿ ಅಕ್ಸೆಪ್ಟ್? ಎಸ್. ಆನ್ಸರ್ ಈಸ್ ಎಸ್. ರೆಫರೆನ್ಸ್ ಈಸ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ 81. Case is that previous case we have written. The case is Blessard versus Hurt. ನೀವು ಸ್ಪೆಸಿಫಿಕ್ ಆಗಿ ಬರೀ ಬಂದರೆ ಇದ್ರ ಸೆಕ್ಷನ್ಗಳನ್ನು ಬರೀಬೋದು. ಸೊ ಈ ಕಂಟೆಂಟನ್ನು ನೀವು ಬರೆದ್ರೆ ಪರ್ಪಸ್ ಇಸ್ ಸರ್ವ್ಡ್. ಇದು ರಿಪೀಟ್ ಪ್ರಾಬ್ಲಮ್. ಅದೇ ಪ್ರಾಬ್ಲಮ್ನ ಮತ್ತೊಂದು ಸಲ ಹೇಳುವಂಥ ಅವಶ್ಯಕತೆ ಇಲ್ಲ. ನಾವು ದಿಸ್ ಈಸ್ ಅವರ್ ರಿಯಲ್ ಸೆಕೆಂಡ್ ಪ್ರಾಬ್ಲಮ್. ಎ ಹ್ಯಾಸ್ ಇಶ್ಯೂಡ್ ಎ ಚೆಕ್ ಇನ್ ದ ನೇಮ್ ಆಫ್ ಬಿ ಹೂ ಈಸ್ ಎ ಮೈನರ್. ಮೊಹಿರಿ ಬಿವಿ ಕೇಸ್. ಮೊಹಿರಿ ಬಿ ವರ್ಸಸ್ ಧರ್ಮೋದಾಸ್ ಘೋಷ್. We have studied in contract law. Minor's contract is void ab initio. Section 11 of the Indian Contract Act. First adanu ನೆನಪಿಟ್ಕೋಬೇಕು. The case starts from there. Then you come to agency. You come to partnership. You come to trust. In all those cases, minor's role comes. Minor is part of a contract only for the benefits, not for the liability. That's the basic rule. ಒಂದು ಮೂಲ ತತ್ವ ಏನು ಅಂತಂದರೆ, ಮೈನರ್ ಕಾಂಟ್ರಾಕ್ಟಲ್ಲಿ ಇರ್ಬೋದು, ಆದರೆ ಲಾಭಕ್ಕೆ ಮಾತ್ರ, ಜವಾಬ್ದಾರಿಗೆ ಅಲ್ಲ. ದಟ್ ಈಸ್ ದ ಫಂಡಮೆಂಟಲ್ ರೂಲ್ ಆಫ್ ಕಾಂಟ್ರಾಕ್ಟ್. ಆಮೇಲೆ ಬ್ಯಾಂಕಿಂಗ್ ಲಾ ಈಸ್ ನಥಿಂಗ್ ಬಟ್ ಎಕ್ಸ್ಟೆಂಡೆಡ್ ಕಾನ್ಸೆಪ್ಟ್ ಆಫ್ ಎ ಕಾಂಟ್ರಾಕ್ಟ್ ಲಾ. ಇದೇನು ಬೇರೆ ಏನಲ್ಲ. ಇಟ್ ಈಸ್ ನಾಟ್ ಔಟ್ಸೈಡ್ ದ ಕಾಂಟ್ರಾಕ್ಟ್ ಆ್ಯಕ್ಟ್. ಇಟ್ ಈಸ್ ಎನ್ ಎಕ್ಸ್ಟೆಂಡೆಡ್ ವರ್ಷನ್ ಆಫ್ ಕಾಂಟ್ರಾಕ್ಟ್ ಲಾ. ನೆನ್ಪಿಟ್ಕೊಳ್ಳಿ, ಬ್ಯಾಂಕಿಂಗ್ ಲಾ ಈಸ್ ಎ ಎಕ್ಸ್ಟೆಂಡೆಡ್ ವರ್ಷನ್ ಆಫ್ ಎ ಕಾಂಟ್ರಾಕ್ಟ್ ಲಾ. ನೌ ಯು ಸಿ, ಎ ಹ್ಯಾಸ್ ಇಶ್ಯೂಡ್ ಎ ಚೆಕ್ ಇನ್ ದ ನೇಮ್ ಆಫ್ ಬಿ ಹೂ ಈಸ್ ಎ ಮೈನರ್. ಕ್ಯಾನ್ ಬಿ ರಿಸೀವ್ ಪೇಮೆಂಟ್ ಫ್ರಮ್ ದ ಬ್ಯಾಂಕ್. ಇಲ್ಲಿ ಮೈನರ್ಗೇನಾರು ಲಾಸ್ ಆಗ್ತಾ ಇದೆಯಾ? ಏನೂ ಇಲ್ವಲ್ಲ. ಮೈನರ್ ಈಸ್ ನಾಟ್ ಅಂಡರ್ ಲಾಸ್. ಸಿ, ಆ್ಯಕ್ಚುಲಿ ದಿಸ್ ಸೆಕ್ಷನ್ ಈಸ್ ಎ ಸೆಕ್ಷನ್ ಆಫ್ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್
Every person capable of contracting according to the law to which he is subject may bind himself and be bound by making, drawing, accepting, endorsement, delivery, and negotiation of a promissory note, bill of exchange, or check. Minor. A minor may draw, endorse, deliver, negotiate such instrument so as to bind all the parties. Maybe this is NI Act. NI Act 81. Let me check it. Let me check whether it is NI Act. Capacity to make promissory notes, etc. Minor. Yes. I will go to section 26 itself. Yes. ಪಾರ್ಟೀಸ್ ಟು ನೋಟ್ಸ್, ಬಿಲ್ಸ್ ಆ್ಯಂಡ್ ಚೆಕ್ಸ್. ನೋಡಿ, ಇವೆಲ್ಲ ನೆಗೋಸಿಯಬಲ್ ಇನ್ಸ್ಟ್ರೂಮೆಂಟ್ಸು. ಫಸ್ಟ್ ಇದನ್ನು ನೆನ್ಪಿಟ್ಕೊಂಡ್ಬಿಡಿ ನೀವು. ಯು ಮಸ್ಟ್ ರಿಮೆಂಬರ್ ದಿಸ್ ಪಾಯಿಂಟ್ ವೆರಿ ಕೆಟಗಾರಿಕಲಿ. ಯು ಮಸ್ಟ್ ರಿಮೆಂಬರ್ ದಿಸ್ ಪಾಯಿಂಟ್. ಏನು? ನೋಟ್ಸ್, ಪ್ರಾಮಿಸರಿ ನೋಟ್ಸ್. ನೋಟ್ಸ್ ಅಂದರೆ ಪ್ರಾಮಿಸರಿ ನೋಟು, ಬಿಲ್ಸ್ ಅಂದರೆ ಬಿಲ್ಸ್ ಆಫ್ ಎಕ್ಸ್ಚೇಂಜು, ಚೆಕ್ಸ್. ಇವೆಲ್ಲವುಗಳನ್ನು ನಾವೇನಂತೀವಿ? ನೆಗೋಸಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ ಅಂತೀವಿ. ಈ ನೆಗೋಸಿಯಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ನ ಸೆಕ್ಷನ್ 26 ಪ್ರಕಾರ ಏನು ಹೇಳುತ್ತೆ? ಒಬ್ಬ ವ್ಯಕ್ತಿ ಏನೇನು ಮಾಡ್ಬೋದು ನೆಗೋಸಿಯಲ್ ಇನ್ಸ್ಟ್ರೂಮೆಂಟ್ ವಿಷಯದಲ್ಲಿ. ಎವ್ರಿ ಪರ್ಸನ್ ಕ್ಯಾಪಬಲ್ ಆಫ್ ಕಾಂಟ್ರಾಕ್ಟಿಂಗ್ ಮೀನ್ಸ್ ಕಾಂಟ್ರಾಕ್ಟ್ ಆ್ಯಕ್ಟ್ ಈಸ್ ಟೇಕನ್ ಆಸ್ ಎ ಅಂಬ್ರೆಲಾ ಆ್ಯಕ್ಟ್. ಯಾವ ವ್ಯಕ್ತಿಗೆ ಕರಾರು ಮಾಡುವಂತಹ ಸಾಮರ್ಥ್ಯ ಇದೆಯೋ, ಅಂದರೆ ಅಲ್ಲಿ ಕಾನೂನಾತ್ಮಕ ಸಾಮರ್ಥ್ಯ ಅಕಾರ್ಡಿಂಗ್ ಟು ಲಾ, ಅದೇ ಕಾನೂನಾತ್ಮಕವಾಗಿ. ಟು ವಿಚ್ ಹಿ ಈಸ್ ದ ಸಬ್ಜೆಕ್ಟ್, ಅಂದರೆ ಯಾವುದೇ ದೇಶದ ಪ್ರಜೆ ಆಗಿರ್ತಾನೆ ಆರ್ ಯಾವ ಕಾನೂನಿಗೆ ಒಳಪಡ್ತಾನೆ. ಮೇ ಬೈಂಡ್ ಹಿಮ್ಸೆಲ್ಫ್ ಆ್ಯಂಡ್ ಬಿ ಬೌಂಡ್ ಬೈ ಮೇಕಿಂಗ್, ಡ್ರಾಯಿಂಗ್, ಅಕ್ಸೆಪ್ಟೆನ್ಸ್, ಎಂಡಾರ್ಸ್ಮೆಂಟ್, ಡೆಲಿವರಿ ಆ್ಯಂಡ್ ನೆಗೋಷಿಯೇಷನ್ಸ್ ಆಫ್ ಎ. ಇವೆಲ್ಲದರ ವಿಷಯದಲ್ಲಿ, ಪ್ರಾಮಿಸರಿ ನೋಟ್ ವಿಷಯದಲ್ಲಿ, ಬಿಲ್ ಆಫ್ ಎಕ್ಸ್ಚೇಂಜ್ ವಿಷಯದಲ್ಲಿ, ಚೆಕ್ ವಿಷಯದಲ್ಲಿ ಅವನಿಗೆ ಇವೆಲ್ಲ ಅಧಿಕಾರ ಇರ್ತವೆ. ಡ್ರಾಯಿಂಗ್ ಅಂದರೆ ತಾನೇ ಇಶ್ಯೂ ಮಾಡೋದು, ಅಕ್ಸೆಪ್ಟೆನ್ಸ್ ಅಂದರೆ ರಿಸೀವ್ ಮಾಡೋದು, ಎಂಡಾರ್ಸ್ಮೆಂಟ್ ಅಂದರೆ ಬ್ಯಾಕ್ ಸೈಡ್ ಸೈನ್ ಮಾಡಿ ಅದನ್ನೇ ಇನ್ನೊಬ್ಬರಿಗೆ ಕೊಡೋದು, ಡೆಲಿವರಿ ಅಂದರೆ ಮತ್ತೊಬ್ಬರಿಗೆ ಅರ್ಪಣೆ ಮಾಡೋದು, ನೆಗೋಷಿಯೇಷನ್ ಅದರ ಮೇಲೆ ನನ್ನ ಹತ್ರ ಚೆಕ್ ಇದೆ, ಟ್ರೆಜರಿ ಚೆಕ್ ಬಂದಿದೆ, ನಾನು ಎಂಡಾರ್ಸ್ ಮಾಡಿ ಕೊಡ್ತೀನಿ, ಅದರ ಮೇಲೆ 2 ಲಕ್ಷ ರೂಪಾಯಿ ಇದೆ, ನನಗೆ ಅರ್ಜೆಂಟ್ ದುಡ್ಡು ಬೇಕಾಗಿದೆ, ನೀವು 1,95,000 ಕೊಟ್ಬಿಡು, 2 ಲಕ್ಷ ನೀನು ತಗೋ ಅಂದರೆ 5,000 ರೂಪಾಯಿ ಕಮಿಷನ್. ದಟ್ ಈಸ್ ವಾಟ್ ಈಸ್ ನೋನ್ ಆ್ಯಸ್ ನೆಗೋಷಿಯೇಷನ್. ಅಥವಾ ಯಾವ ಪಾರ್ಟಿಗೆ ಹೋಗಿ ನಾವು ಪ್ರೆಸೆಂಟ್ ಮಾಡ್ತೀವೋ ಅವ್ನು ದುಡ್ಡು ಕೊಡ್ತಾನೆ ನಮಗೆ, ದಟ್ ಈಸ್ ನೆಗೋಷಿಯೇಷನ್, ರೈಟ್? ಇದೆಲ್ಲ ಮಾಡ್ಬೋದು. ಆದರೆ ಇನ್ ಕೇಸ್ ಆಫ್ ಮೈನರ್, ಎ ಮೈನರ್ ಮೇ ಡ್ರಾ, ಎಂಡೋರ್ಸ್, ಡೆಲಿವರ್, ನೆಗೋಸಿಯೇಟ್ ಸಚ್ ಇನ್ಸ್ಟ್ರೂಮೆಂಟ್ ಹ್ಯಾಸ್ ಟು ಬೈಂಡ್ ಆಲ್ ಪಾರ್ಟೀಸ್ ಎಕ್ಸೆಪ್ಟ್ ಹಿಮ್ಸೆಲ್ಫ್. ತನ್ನನ್ನು ಬಿಟ್ಟು ಅವನು ಬೇರೆ ಯಾರನ್ನಾದರೂ ಜವಾಬ್ದಾರಿ ಮಾಡ್ಬೋದು, ಆದರೆ ಅವನು ಮಾತ್ರ ಜವಾಬ್ದಾರಿ ಅಲ್ಲ. ಮೈನರ್ ಈಸ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ಎನಿ ಲಯಬಿಲಿಟಿ. ತನ್ನನ್ನು ಬಿಟ್ಟು ಉಳಿದು ಎಲ್ಲರನ್ನೂ ಬಾಧ್ಯಸ್ಥರನ್ನಾಗಿ ಮಾಡುವಂತಹ ಹಕ್ಕನ್ನು ನೆಗೋಸಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟು ಮೈನರಿಗೂ ಕೊಡ್ತದೆ. ನಥಿಂಗ್ ಹಿಯರ್ ಇನ್ contained shall deemed to empower a corporation to make under so and so, except in cases in which under the law for the time being in force are so empowered. This is not applicable to us. This point is applicable to us. I am discussing this point. I will come back to the problem now. Now I have shown you what is important is this section. Section 26 of Negotiable Instrument Act.
is important. Now I'll come to the problem. Yes. Can B receive payment from the bank? See, he is not making anybody liable. He is only getting money, profit. He is permitted. According to this section 26, ಅದನ್ನ ಅಲ್ಲಿ ಕಟ್ ಮಾಡಿ ಇಲ್ಲಿ ಹಾಕಿದ್ದೀನಿ ಅಷ್ಟೇ ನಾನು. I have put it here. ಅಲ್ಲೇನು ಬರ್ದಿತ್ತೋ ಅದನ್ನ ಹಾಕಿದ್ದೀನಿ. Normally a minor cannot incur contractual liability, but under the NI Act, this is permissible. Negotiable Instrument Act ಪ್ರಕಾರ, Negotiable Instrument Act 1881 ಪ್ರಕಾರ, a minor may be a drawer, a minor may be a endorser, a minor may be a negotiate a check. However, minor does not incur personal liability. ಮೈನರ್ನು ಡ್ರಾಯಿ ಆಗ್ಬೋದು, ಮೈನರ್ನು ಎಂಡಾರ್ಸರ್ ಆಗ್ಬೋದು, ಮೈನರ್ನು ಚೆಕ್ ನೆಗೋಷಿಯೇಟ್ ಮಾಡ್ಬೋದು. ಆದರೆ ವೈಯಕ್ತಿಕವಾಗಿ ಅವನ ಮೇಲೆ ಯಾವ ಬಾಧ್ಯತೆಯೂ ಇರುವ ಹಾಗಿಲ್ಲ. ಇದೇ ತತ್ವ ನಮ್ಮ ಸೆಕ್ಷನ್ 11 ಆರ್ ಮೊಹರಿ ಬಿಬಿನಲ್ಲಿದೆ. ಮೊಹರಿ ಬಿಬಿ ವರ್ಸಸ್ ಧರ್ಮದಾಸ್ ಘೋಷ್ ಪ್ರಕರಣದಲ್ಲಾಗಲಿ ಅಥವಾ ಸೆಕ್ಷನ್ 11 ಆಫ್ ಇಂಡಿಯನ್ ಕಾಂಟ್ರಾಕ್ಟಲ್ಲಿ ಆಗಲಿ ಇದೇ ತತ್ವವನ್ನು ನಾವು ಅಳವಡಿಸಿದ್ದೀವಿ. ಹಿ ಈಸ್ ನಾಟ್ ಲಯಬಲ್ ಫಾರ್ ಲಯಬಿಲಿಟಿ, ಬಟ್ ಹಿ ಈಸ್ ಎಲಿಜಿಬಲ್ ಫಾರ್ ಬೆನಿಫಿಟ್. ಯಾರು? ಮೈನರ್ ಅಂತಕ್ಕಂಥದ್ದು. ಸೊ ದಿಸ್ ಈಸ್ ದಿ ಕಾನ್ಸೆಪ್ಟ್ನ ನಾವು ಹೆಂಗೆ ಬರಿಬೋದು ಅಂತಂದರೆ, ನಂಬರ್ 1, as per Negotiable Instrument Act 1881, Section 26 empowers a minor to receive benefits out of Negotiable Instrument Act, out of negotiable instruments, out of the negotiable instruments. Number 2, he is excluded from the bindings of such instruments. ಕನ್ನಡದಲ್ಲಿ ಬರೆಯೋದಾದರೆ, ನೆಗೋಸಿಯೇಬಲ್ ಇನ್ಸ್ಟ್ರುಮೆಂಟ್ ಕಾಯಿದೆಯ ಕಲಂ 26ರ ಪ್ರಕಾರ ನೆಗೋಸಿಯೇಬಲ್ ಇನ್ಸ್ಟ್ರುಮೆಂಟ್ಗಳನ್ನು ಮೈನರ್ಗೆ ಏನಂತೆ ನೀವು, ವಿ ಹ್ಯಾವ್ ಟು ಸಿ, ಅಪ್ರಾಪ್ತನು ನಿರ್ವಹಿಸಬಹುದು. ಆದರೆ ಆತನು
ಸ್ವತಃ ಜವಾಬ್ದಾರಿ ಆಗುವುದಿಲ್ಲ. ಆತ ಸ್ವತಃ ಜವಾಬ್ದಾರಿ ಆಗುವುದಿಲ್ಲ. He is excluded from binding to such agreements. Therefore, he can receive payment of the check in question. ಆದ್ದರಿಂದ ಆ ಚೆಕ್ಕಿನ ಹಣವನ್ನು ಅವನು ಪಡೆಯಬಹುದು. ದಿಸ್ ಈಸ್ ದ ಆನ್ಸರ್. ಪಡೆಯಬಹುದು. ದಟ್ಸ್ ದ ರಿಕ್ವೈರ್ಡ್ ಆನ್ಸರ್. ಓಕೆ, ಐ ಥಿಂಕ್ ಐ ಹ್ಯಾವ್ ರಿಟನ್. ಆದರೆ ಒಂದು ನಿಮಿಷ, he cannot be made liable in any contracts. Liable in any contracts, including negotiable instruments. He cannot sign. Istaku. That is enough. Fourth one. ನೆಗೋಷಿಯಬಲ್ ಇನ್ಸ್ಟ್ರುಮೆಂಟನ್ನು ಒಳಗೊಂಡಂತೆ ಯಾವುದೇ ಕರಾರಿನಲ್ಲಿ ಅಪ್ರಾಪ್ತನನ್ನು ಜವಾಬ್ದಾರಿ ಮಾಡಲಾಗುವುದಿಲ್ಲ. ಜವಾಬ್ದಾರಿ ಮಾಡಲು ಸಾಧ್ಯವಿಲ್ಲ. ಕಾನೂನು ಅನುಮತಿಸುವುದಿಲ್ಲ. This is the answer. Now I'll go to problem number 3. Problem 3. A has issued a check to B for rupees 5,000 for the purchase of goods. Rupees 5,000 for the purchase of goods. But the check has been dishonored because of defect in signature of A. Can B file a check bounce case against A? ಚೆಕ್ ಬೌನ್ಸ್ ಕೇಸ್ ಅಗೇನ್ಸ್ಟ್ ಎ. ಚೆಕ್ ಬೌನ್ಸ್ ಕೇಸ್ ಹಾಕ್ಬೋದಾ ಅಂತ ಒಂದನ್ನು ನೆನ್ಪಿಟ್ಕೊಳ್ಳಿ, ಎಕ್ಸಾಮನ್ನು ಬಿಟ್ಟು ಹಾಕಿ. ಇನ್ ಟುಡೇಸ್ ಕಾನ್ಸೆಪ್ಟ್, ಚೆಕ್ ಬೌನ್ಸ್ ಈಸ್ ಎ ವೆರಿ ಸೀರಿಯಸ್ ಅಫೆನ್ಸ್. ಇಟ್ ಈಸ್ ಅ ಕ್ರಿಮಿನಲ್ ಅಫೆನ್ಸ್. ಚೆಕ್ ಬೌನ್ಸ್ ಈಸ್ ಎ ಕ್ರಿಮಿನಲ್ ಅಫೆನ್ಸ್. ಅದನ್ನು ತಿಳ್ಕೊಂಬಿಡೋಣ. ದಟ್ ಈಸ್ ವೆರಿ ಇಂಪಾರ್ಟೆಂಟ್, ರೈಟ್? ಈಗ ಈ ಸೆಕ್ಷನ್ನಿನ 138 ನೋಡೋಣ. Now let us see section 138 of Negotiable Instrument Act first.
ಇದು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ ಮೇಲೆ ಇರೋದು ಪ್ರಾಬ್ಲಮ್ಮು. 138 ನೋಡೋಣ. ಎಸ್, ಸೆಕ್ಷನ್ 138. ಸೆಕ್ಷನ್ 138 ಟಾಕ್ಸ್ ಅಬೌಟ್ ಡಿಸ್ಆನರ್ ಆಫ್ ಚೆಕ್. ಅಂದರೆ ನೀವು ಈ ಸೆಕ್ಷನ್ ಬರೀಬೇಕಾಗತ್ತೆ. ಸೆಕ್ಷನ್ 138 ರೆಫರ್ ಮಾಡಿಬಿಟ್ರೆ 50% ಮಾರ್ಕ್ಸ್ ಬಂದಂಗೆ. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಏನು ಬರೆದಿದೆ ಸೆಕ್ಷನ್ 138ಅಲ್ಲಿ? ವೇರ್ ಎನಿ ಚೆಕ್ ಡ್ರಾನ್ ಬೈ ಎ ಪರ್ಸನ್, ಎನಿ ಚೆಕ್ ಡ್ರಾನ್ ಬೈ ಎ ಪರ್ಸನ್ ಆನ್ ಆನ್ ಅಕೌಂಟ್ ಮೇಂಟೈನ್ಡ್ ಬೈ ಹಿಮ್ ವಿತ್ ಎ ಬ್ಯಾಂಕರ್ ಫಾರ್ ಪೇಮೆಂಟ್ ಆಫ್ ಎನಿ ಅಮೌಂಟ್ ಆಫ್ ಮನಿ to another person from out of that account for discharge. This is very important. Discharge. ಏನು ಡಿಸ್ಚಾರ್ಜು? ಅವನಿಗೇನೋ ಕೊಡಬೇಕಾಗಿರುತ್ತೆ ನೀವು ಥರ್ಡ್ ಪಾರ್ಟಿಗೆ. ಅದಕ್ಕೋಸ್ಕರ ನೀವೇನು ಮಾಡ್ತೀರಿ, ಅದರ ಕೊಡುವಂತಹ ವಿಷಯವನ್ನು ಹಣದ ರೂಪದಲ್ಲಿ ಕೊಡೋದಕ್ಕೋಸ್ಕರ ಕೊಟ್ಟರೆ ಏನಾಗುತ್ತೆ, ನಿಮ್ಮ ಲಯಬಿಲಿಟಿ ಕ್ಯಾನ್ಸಲ್ ಆಗುತ್ತೆ. ದಟ್ ಈಸ್ ಡಿಸ್ಚಾರ್ಜ್. ಇನ್ ಎ ಹೋಲ್ ಆರ್ ಪಾರ್ಟ್, ನೀವೊಂದು ವಸ್ತು ತೊಗೊಂಡಿರ್ತೀರಿ, ಸೇ ಯು ಹ್ಯಾವ್ ಟೇಕನ್ ಎ ಮೋಟರ್ ಬೈಕ್. ಆ ಮೋಟರ್ ಬೈಕಿನ ಅರ್ಧ ದುಡ್ಡು ಕೊಟ್ಟಿರ್ತೀರಿ, ಇನ್ನು ಅರ್ಧ ದುಡ್ಡು ಆಮೇಲೆ ಕೊಡ್ತೀರಿ. ಅರ್ಧ ದುಡ್ಡು ಕೊಡೋಕ್ಕೆ ಅಥವಾ ಪೂರ್ತಿ ದುಡ್ಡು ಕೊಡೋದು ಇಟ್ಸ್ ಹೋಲ್ ಆರ್ ಪಾರ್ಟ್ ಆಫ್ ಎನಿ ಡೆಫ್ಟ್. ನೋಡಿ, ಸಾಲ ಇರ್ಬೋದು, ಅದರ್ ಲಯಬಿಲಿಟಿ ಬೇರೆ ಏನಾರು ಇರ್ಬೋದು, ಸಾಲದ ಇದ್ರೂ ಇರ್ಬೋದು. ಈಸ್ ರಿಟರ್ನ್ ಅರ್ನ್ಡ್, ಈ ಸಾಲವನ್ನು ತೀರ್ಸೋಕ್ಕೂ ಆಗಲಿ ಅಥವಾ ಪರ್ಚೇಸ್ ಮಾಡಿದಂತಹ ವಸ್ತುವಿನ ಹಣವನ್ನು ಸಂದಾಯ ಮಾಡೋಕ್ಕಾಗಲಿ ಕೊಟ್ಟಂತಹ ಚೆಕ್ಕು ಈಸ್ ರಿಟರ್ನ್ಡ್ ಬೈ ದ ಬ್ಯಾಂಕ್. ಬ್ಯಾಂಕು ಅದನ್ನು ರಿಟರ್ನ್ ಮಾಡಿದರೆ, ಏನಕ್ಕೆ ರಿಟರ್ನ್ ಮಾಡಿದರೆ? ಈದರ್ ಬಿಕಾಸ್ ಆಫ್ ದ ಅಮೌಂಟ್ ಆಫ್ ಮನಿ ಸ್ಟ್ಯಾಂಡಿಂಗ್ ಎಟ್ ದ ಕ್ರೆಡಿಟ್ ಆಫ್ ದ ಅಕೌಂಟ್ ಈಸ್ ಇನ್ಸಫಿಷಿಯಂಟ್. ಆ ಬ್ಯಾಂಕಿನಲ್ಲಿ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸು ಕಡಿಮೆ ಇದ್ದರೆ ಟು ಆನರ್ ದ ಚೆಕ್, ಆರ್ ದ್ಯಾಟ್ ಇಟ್ ಎಕ್ಸೀಡ್ಸ್ ದ ಅಮೌಂಟ್ ಅರೇಂಜ್ಡ್ ಟು ಬಿ ಪೇಡ್ ಫ್ರಮ್ ದ ಅಕೌಂಟ್ ಬೈ ಎನ್ ಅಗ್ರಿಮೆಂಟ್ ಮೇಡ್ ವಿತ್ ದ್ಯಾಟ್ ಬ್ಯಾಂಕ್. ಓಕೆ, ನಿಮಗೆ ಅಲ್ಲಿರ್ತಕ್ಕಂಥ ಅಂದರೆ ಇನ್ಸಫಿಷಿಯಂಟ್ ಫಂಡ್ ಅಂತ ಹೇಳ್ಕೊಳ್ಳಿ ಅಷ್ಟೇ. ಓಕೆ, ದೆನ್ ಸಚ್ ಪರ್ಸನ್ ಶಾಲ್ ಬಿ ಡೀಮ್ಡ್ ಟು ಹ್ಯಾವ್ ಕಮಿಟೆಡ್ ಅನ್ ಅಫೆನ್ಸ್. ಅಫೆನ್ಸ್ ಅಂದರೆ, ಈ ಅಫೆನ್ಸ್ ಅಂದರೆ ಕ್ರಿಮಿನಲ್ ಅಪರಾಧ. ವಿದೌಟ್ ಪ್ರೆಜುಡಿಸ್ ಟು ಎನಿ ಅದರ್ ಪ್ರೊವಿಷನ್ ಆಫ್ ದಿಸ್ ಆ್ಯಕ್ಟ್ ಬಿ ಪನಿಷ್ಡ್ ವಿತ್ ಇಂಪ್ರಿಸನ್ಮೆಂಟ್ ಫಾರ್ ಎ ಟರ್ಮ್ which may extend to 2 years or with fine which may extend twice the amount of the check or both. ನೋಡಿ, ಈ ಎಲ್ಲ ವಿಷಯದಲ್ಲಿ ನೀವೇನು ಮಾಡಬೇಕಾಗುತ್ತೆ, 2 ವರ್ಷ ಶಿಕ್ಷೆ ಅನುಭವಿಸ್ಬೇಕು, ಚೆಕ್ಕಲ್ಲಿರ್ತಕ್ಕಂಥ ಅಮೌಂಟಿನ ಡಬಲ್ ಅಮೌಂಟ್ ಕೊಡಬೇಕು ಅಂತಕ್ಕಂಥದ್ದು. ಅಂದರೆ ಮ್ಯಾಕ್ಸಿಮಮ್ 2 ವರ್ಷ ಪನಿಷ್ಮೆಂಟ್ ಇದರಲ್ಲಿ ಇರೋದನ್ನು ನಾವು ನೋಡ್ಬೋದು. ಕೆಲವು ಪ್ರಾವಿಸೋ ಇದ್ದಾವೆ, ಜಸ್ಟ್ ಪ್ರಾವಿಸೋ ಗ್ಲಾನ್ಸ್ ಮಾಡಿಬಿಡ್ತೀನಿ. ಐ ವಿಲ್ ಗ್ಲಾನ್ಸ್ ದ ಪ್ರಾವಿಸೋ. ಏನಿದೆ ಪ್ರಾವಿಸೋ? The check has been presented in the bank within 6 months. I think now it has become 3 months. I don't know. Within 6 months. 3 months irಬೇಕು. From the date on which the payee or the holder of the due course of the check, as the case may be, makes a demand for payment. ಅವನು ಚೆಕ್ ತನ್ನ ತಿಟ್ಕೊಂಡು ಕೂತು ಚೆಕ್ ಬೌನ್ಸ್ ಅಂತ ಹೇಳೋಕ್ಕಾಗಲ್ಲ, ಅವ್ನು ಬ್ಯಾಂಕಿಗೆ ಕೊಡಬೇಕು. ದೇರ್ ಮಸ್ಟ್ ಬಿ ಎ ಡಿಮಾಂಡ್ ಫಾರ್ ಮನಿ. ಓಕೆ, ಇನ್ ರೈಟಿಂಗ್ ಟು ದ ಡ್ರಾವರ್ ಆಫ್ ದ ಚೆಕ್ the receipt of information. The drawer of such check fails to make payment of the said amount of money to the payee or, as the case may be, to the holder in due course of check within 15 days of the receipt of the said notice. For the purpose of this section, debt or other liability means legally enforceable debt or liability. ನೀವು ಯಾವುದೋ ಮರ್ಡರ್ ಮಾಡೋಕ್ಕೆ ಚೆಕ್ ಕೊಟ್ಟಿದ್ರೆ ಅದು ಲೆಕ್ಕಕ್ಕೆ ಬರೋದಿಲ್ಲ. ಓಕೆ, ಸೊ ದೀಸ್ ಕಂಡೀಷನ್ಸ್ ಆರ್ ನಾಟ್ ಇಂಪಾರ್ಟೆಂಟ್ ಫಾರ್ ಅಸ್. What is important for us is this portion, this condition. ಈ ಕಂಡೀಷನ್ ಏನಿದೆ, this is very much important. Now let me go to our problem again. Okay, but the check has been dishonored because of defect in the signature. ನೋಡಿ, ಇಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ ಇದೆ ಅವನ ಹತ್ರ. ಲಾ ಏನು ಹೇಳುತ್ತೆ? ಲಾ ಟೆಲ್ಸ್ ದ್ಯಾಟ್ ದೇರ್ ಶುಡ್ ಬಿ ಎ ಇನ್ಸಫಿಷಿಯಂಟ್ ಬ್ಯಾಂಕ್ ಬ್ಯಾಲೆನ್ಸ್. ದೇರ್ ಶುಡ್ ಬಿ ಎ the literal language, L capital ಮಾಡ್ಕೊಳ್ಳಿ, literal language of section 138 which mentions only insufficient funds are exceeding arrangement. ಆ ಥರದ್ದು ಏನಾದ್ರು ಇದ್ದಾಗ ಮಾತ್ರ ಏನು ಮಾಡಬೇಕು,
ಅವನಿಗೆ ಪನಿಷ್ಮೆಂಟ್ ಕೊಡಬೇಕು ಅಂತ ಹೇಳುತ್ತೆ. ಆದರೆ ಒಂದನ್ನು ಸುಪ್ರೀಂ ಕೋರ್ಟ್ ಏನು ಮಾಡ್ತವೆ ಅಂದರೆ, ದೇ ಹ್ಯಾವ್ ಟೇಕನ್ ದ ಇಂಟೆಂಟ್ ಆಫ್ ದಿಸ್ ಲಾ. ಈ ಒಂದು ಕಾನೂನಿನ ಉದ್ದೇಶ ಏನು? ಮೋಸ ಮಾಡುವುದಾಗಿರಬಾರ್ದು, ಮೋಸ ಮಾಡುವುದು ಆಗಿರಬಾರ್ದು. ನೀವೆಲ್ಲಿ ಡೊನೇಷನಿಗೆ ಚೆಕ್ ಕೊಟ್ಟಿಲ್ಲ, ಇಲ್ಲಿ ಏನಕ್ಕೆ ಕೊಟ್ಟಿದ್ದೀರಿ ಚೆಕ್ಕು? ಚೆಕ್ ಈಸ್ ಗಿವನ್ ಫಾರ್ ಪರ್ಚೇಸ್ ಆಫ್ ಗೂಡ್ಸ್. ಆ ವ್ಯಕ್ತಿ ಕಡೆಯಿಂದ ನೀವೇನು ಮಾಡಿದಿರಿ? ಮಟೀರಿಯಲ್ ಪರ್ಚೇಸ್ ಮಾಡಿದಿರಿ, ಅವನು ಕ್ರೆಡಿಟ್ ಮೇಲೆ ನಿಮಗೆ ಕೊಟ್ಟಿದ್ದಾನೆ. ಒಮ್ಮೆ ಮಟೀರಿಯಲ್ ಪರ್ಚೇಸ್ ಮಾಡಿದಿರಿ ಅಂದರೆ ದೇರ್ ಈಸ್ ಸಮಥಿಂಗ್ ಡ್ಯೂ. ಆ ಮಟೀರಿಯಲ್ನ ಅಮೌಂಟ್ ನೀವು ಕೊಡಬೇಕು. ಆದರೆ ನೀವೇನು ಮಾಡಿದಿರಿ? ನಿಮ್ಮ ಚೆಕ್ ಇದು ಆಗಬಾರ್ದು, ಏನು ಪೇಮೆಂಟ್ ಆಗಬಾರ್ದು. ಸಿಗ್ನೇಚರ್ನ ವ್ಯತ್ಯಾಸ ಮಾಡಿಬಿಟ್ಟಿದ್ದೀರಿ. ಸಿಗ್ನೇಚರ್ ವ್ಯತ್ಯಾಸ ಮಾಡಿದರೆ ಬ್ಯಾಂಕ್ ಏನು ತಿಳ್ಕೊಳುತ್ತೆ? ನೀವು ಸಹಿ ಮಾಡಿಲ್ಲ ಅಂತ ತಿಳ್ಕೊಳುತ್ತೆ. ಅದರ ಇನ್ಸಫಿಷಿಯೆಂಟ್ ಫಂಡ್ಸ್ ಇದೆಯಾ? ಇಲ್ಲ ನೋಡಿ. ಸೊ ಯು ಆರ್ ಆ್ಯಕ್ಚುಲಿ ಮೀಟಿಂಗ್ ದಿಸ್ ಕ್ರೈಟೇರಿಯಾ. 128, 138 ನೆಗೋಷಿಯೇಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್, ಇದು ಯಾವುದಿದು? ನೆಗೋಷಿಯೇಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ ಪ್ರಕಾರ ನೀವೇನು ಮಿಸ್ಟೇಕ್ ಮಾಡಿಲ್ಲ. ಆದರೂ ಕೋರ್ಟಿಗೆ ಹೋದರೆ ಏನಾಗುತ್ತೆ ಅಂದರೆ, ಕೋರ್ಟ್ ವಿಲ್ ಲುಕ್ ಎಟ್ ದ ಸುಪ್ರೀಂ ಕೋರ್ಟ್ ಅಡಾಪ್ಟೆಡ್ ಎ ಪರ್ಪಸಿವ್ ಇಂಟರ್ಪ್ರಿಟೇಷನ್ ಬಿಕಾಸ್ the object of Chapter 6 of Negotiable Instrument Act is to enhance the credibility of checks in the commercial transactions. Therefore, if the check was issued towards legally enforceable debt and all statutory requirements, presentation notice, failure to pay period are complied with, drawer may be prosecuted. ಅಂಥೇಳಿ ಸುಪ್ರೀಂ ಕೋರ್ಟ್ ಏನು ಮಾಡಿದೆ? ತೀರ್ಪನ್ನು ಕೊಟ್ಟಿದೆ. ಸುಪ್ರೀಂ ಕೋರ್ಟು ತೀರ್ಪನ್ನು ಕೊಟ್ಟಿದೆ. ಆದ್ದರಿಂದ ಈ ಕಾರಣ ಇದ್ದರೂ ಕೂಡ ಏನು ನೀವೇನು ಮಾಡ್ಬೋದು? ಎಸ್ಪೆಷಲಿ ಈ ಪ್ರಕರಣದ ಹೆಸರೇನು? ಲಕ್ಷ್ಮಿ ದೈಶಮ್ ವರ್ಸಸ್ ಸ್ಟೇಟ್ ಆಫ್ ಗುಜರಾತ್ ಹೆಲ್ಡ್ ದ್ಯಾಟ್ ಡಿಸ್ಆನರ್ ಫಾರ್ ದ ರೀಸನ್ಸ್ ಸಚ್ ಆಸ್ ಸಿಗ್ನೇಚರ್ ಡಿಫರ್ಸ್, ಇಮೇಜ್ ನಾಟ್ ಫೌಂಡ್ ಇನ್ಕಂಪ್ಲೀಟ್ ಕ್ಯಾನ್ ಆಲ್ಸೋ ಅಟ್ರಾಕ್ಟ್ ಸೆಕ್ಷನ್ 138. ಅದೇ ಸೆಕ್ಷನ್ 138ನ ನಾನು ನಿಮಗೆ ಇಲ್ಲಿ ತೋರಿಸಿದ್ದೀನಿ. ಐ ಹ್ಯಾವ್ ಶೋನ್ ಯು ದ section. Now, this is all my English explanation. English medium students, you can write all these things like number 1, this can be point number 1, right? This can be point number 2. This can be point number 3. And this can be point number 4. Or this can be point number 2. ಯಾವುದೇ ಆರ್ಡರಲ್ಲಿ ಬರೀರಿ. ನೀವು ಬರೆದ್ರೆ ನಿಮ್ಮ ಆನ್ಸರು ಈ ಪ್ರಶ್ನೆಗೆ ಪೂರ್ಣ ಆಗುತ್ತೆ. ಕನ್ನಡದಲ್ಲಿ ನಾನು ಇದಕ್ಕೆ ಅಡಿಷನ್ ಮಾಡಿಕೊಡ್ತೀನಿ. ಐ ವಿಲ್ ಡೂ ದ ಅಡಿಷನ್. I'll do the addition here. The addition is, I am making the addition here. Problem 3. I am solving problem 3, I suppose. Yes, problem 3. Okay. Problem 3. Solution 3. Point number 1. ನೆಗೋಷಿಯೇಬಲ್ ಇನ್ಸ್ಟ್ರೂಮೆಂಟ್ ಕಾಯಿದೆ ಪ್ರಕಾರ, ಕಾಯಿದೆಯ ಕಲಮು 138ರ ಪ್ರಕಾರ ಖಾತೆಯಲ್ಲಿ ಪೂರ್ಣ ಪ್ರಮಾಣದ ಹಣ ಇಲ್ಲದೆ ಚೆಕ್ಕು ಹಿಂತಿರುಗಿಸಲ್ಪಟ್ಟಾಗ ಅದು ಕ್ರಿಮಿನಲ್ ಅಪರಾಧವಾಗುತ್ತದೆ. ಈ ಉದಾಹರಣೆಯಲ್ಲಿ ಮೇಲಿನ ಅಂಶ ಕಂಡುಬರುವುದಿಲ್ಲ. ಮೇಲಿನ ಅಂಶ
ಕಂಡು ಬರುವುದಿಲ್ಲ. ಆದರೆ ಸಹಿಯಲ್ಲಿ ವ್ಯತ್ಯಾಸ ಇರುವುದರಿಂದ ಸಹಿಯ ವ್ಯತ್ಯಾಸದ ಕಾರಣ ಚೆಕ್ಕು ಹಿಂತಿರುಗಿಸಲ್ಪಡುತ್ತದೆ. ಇಲ್ಲಿ ಅವನು ಉದ್ದೇಶಪೂರ್ವಕವಾಗಿ ಸಹಿಯಲ್ಲಿ ವ್ಯತ್ಯಾಸ ಮಾಡುವ ದುರುದ್ದೇಶವಿದ್ದಿರಬಹುದು. ಲಕ್ಷ್ಮೀ ದೇಚಂ ವರ್ಸಸ್ ಸ್ಟೇಟ್ ಆಫ್ ಗುಜರಾತ್. 3ನೇ ಪಾಯಿಂಟ್. ವರ್ಸಸ್ ಗುಜರಾತ್ ರಾಜ್ಯ ಪ್ರಕರಣದಲ್ಲಿ, ಇಂತಹದೇ ಪ್ರಕರಣದಲ್ಲಿ ನೆಗೋಸಿಯಬಲ್ ಇನ್ಸ್ಟ್ರೂಮೆಂಟ್ ಕಾಯಿದೆಯ ಕಲಮು 138 ಅನ್ವಯಿಸಬಹುದು ಎಂದು ಹೇಳಲಾಗಿದೆ. ಆದ್ದರಿಂದ ವ್ಯಾವಹಾರಿಕ ಸಂದರ್ಭದಲ್ಲಿ ಕೊಡಲಾದ ಚೆಕ್ಕುಗಳು ಬೇರೆ ಕಾರಣಕ್ಕೆ ಇಂಟು ಬ್ರಾಕೆಟ್ ಚೆಕ್ಕು ಕೊಟ್ಟವನ ತಪ್ಪಿನಿಂದಾದಲ್ಲಿ ಕಲಮು 138 ಪ್ರಕಾರ ಶಿಕ್ಷೆಗೆ ಗುರಿಯಾಗಬೇಕಾಗುತ್ತದೆ. ಸೊ 5 ಇಲ್ಲಿ
ಇಲ್ಲಿ ಎ ಯು ಸರಕು ಖರೀದಿಸುವುದರಿಂದ ಕಲಂ 138 ಅನ್ವಯಿಸುತ್ತದೆ. ನೋಡಿ, ಅವನು ಯಾರಾದರೂ ಡೊನೇಷನ್ಗೆ ಚೆಕ್ ಕೊಟ್ಟಿದ್ದ ಅಂದರೆ ಅನ್ವಯಿಸ್ತಿರಲಿಲ್ಲ. ಬಿಕಾಸ್ ಇಟ್ ಇಸ್ ಎ ಕಮರ್ಷಿಯಲ್ ಟ್ರಾನ್ಸಾಕ್ಷನ್, ದೆನ್ ಸೆಕ್ಷನ್ 138 ಈಸ್ ಅಪ್ಲಿಕೇಬಲ್ ಅನ್ನೋದನ್ನು ನಾವು ಈ ಪ್ರಕರಣದಲ್ಲಿ ನೋಡ್ತೀವಿ. ಲಕ್ಷ್ಮೀ ದೈಚಂದ್ ವರ್ಸಸ್ ಸ್ಟೇಟ್ ಆಫ್ ಗುಜರಾತ್ ಲೇಟೆಸ್ಟ್ ಪ್ರಕರಣದಲ್ಲಿ ನೋಡ್ತೀವಿ. ಇತ್ತೀಚೆಗೆ ಈ ಕಾನೂನಿನ ಮೇಲೆ ಹೆಚ್ಚು ಸೀರಿಯಸ್ ಆದಂತಹ ನಾವು ಆ್ಯಕ್ಷನನ್ನು ನೋಡ್ತೀವಿ. ರೈಟ್? ಈ 4 ಪಾಯಿಂಟ್ಗಳು 4-5 ಪಾಯಿಂಟ್ಗಳನ್ನು ನೀವು ಬರೆದ್ರೆ ನಿಮ್ಮ ಆನ್ಸರ್ ಪರಿಪೂರ್ಣ ಆಗುತ್ತೆ. ದೆನ್ ಐ ಥಿಂಕ್ ದಿಸ್ ಈಸ್ ಮೈ 4th ಪ್ರಾಬ್ಲಮ್. 4ನೇ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಇಲ್ಲಿ ಏನಿದೆ 4ನೇ ಪ್ರಾಬ್ಲಮ್? ಹರ್ಷ ಕುಡಂಟ್ ಪ್ರೆಸೆಂಟ್ ದ ಚೆಕ್ received from his friend due to busy schedule. The period of limitation is about to expire on a day which happens to be a holiday. ನೋಡೋಣ, ಇವಾಗ 3 months ಅಂತಂದರೆ ಆ 3 monthsನ ಕೊನೆ ದಿನ ಅವನೇನು ಮಾಡ್ತಾನೆ, ಬ್ಯಾಂಕಿಗೆ ಚೆಕ್ ತೊಗೊಂಡು ಹೋಗ್ತಾನೆ. ಆವಾಗ ಚೆಕ್ ಏನಾಗುತ್ತೆ, ಟೈಮ್ ಬಾರ್ಡ್ ಆಗುತ್ತೆ. ಚೆಕ್ಕು ಟೈಮ್ ಬಾರ್ಡ್ ಆಗುತ್ತೆ. ಅವನಿಗೆ ಒಂದು ಚಾನ್ಸ್ ಇದೆ, ನೆಕ್ಸ್ಟ್ ಡೇ ಹೋಗಿ ಬ್ಯಾಂಕಿಗೆ ಕೊಡಬೇಕು. ವೆದರ್ ಬ್ಯಾಂಕ್ ವಿಲ್ ಅಕ್ಸೆಪ್ಟ್ ಆರ್ ಬ್ಯಾಂಕ್ ವಿಲ್ ನಾಟ್ ಅಕ್ಸೆಪ್ಟ್ ಅನ್ನುವಂಥ ಪ್ರಶ್ನೆ. ಬ್ಯಾಂಕ್ ವಿಲ್ ಅಕ್ಸೆಪ್ಟ್ ಆರ್ ಬ್ಯಾಂಕ್ ವಿಲ್ ನಾಟ್ ಅಕ್ಸೆಪ್ಟ್ ಅನ್ನುವಂಥ ಪ್ರಶ್ನೆ. ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ, ಇಮಿಡಿಯೇಟ್ಲಿ ನಮ್ಮ ಗಮನ ಲಿಮಿಟೇಷನ್ ಆ್ಯಕ್ಟ್ ಕಡೆ ಹೋಗ್ಬಿಡ್ತದೆ. ನಮ್ಮ ಗಮನ ಎಲ್ಲಿ ಹೋಗುತ್ತೆ? ಲಿಮಿಟೇಷನ್ ಆ್ಯಕ್ಟ್ ಕಡೆ ಹೋಗುತ್ತೆ. ಫಸ್ಟ್ ಆಫ್ ಆಲು ಈ ಚೆಕ್ಗೆ ರಿಲೇಟೆಡ್ ವಿಷಯ ಇದೆಯಲ್ಲ, ಇಟ್ ಈಸ್ ಅಪ್ಲಿಕೇಬಲ್ ಟು ಬ್ಯಾಂಕಿಂಗ್ ರೆಗ್ಯುಲೇಷನ್, it is applicable to, it is coming under the domain of negotiable instrument act. ಓಕೆ, ಆದರೆ ಇಲ್ಲಿ ಅವನು 3 ತಿಂಗಳೊಳಗೆ ಸಬ್ಮಿಟ್ ಮಾಡಬೇಕು ಅಂತಿದೆ. 3 ತಿಂಗಳೊಳಗೆ ಸಬ್ಮಿಟ್ ಮಾಡಬೇಕು ಅಂತಿದೆ. ನಾವು ಲಿಮಿಟೇಷನ್ ಆ್ಯಕ್ಟ್ನ ತೆಗೆದುಕೊಂಡ್ರೆ, ಲಿಮಿಟೇಷನ್ ಆ್ಯಕ್ಟ್ ಅಪ್ಲೈ ಆಗುತ್ತೆ ಅನ್ನೋ ಒಂದು ಅಜ್ಯೂಮ್ಷನ್ ತೊಗೊಂಡ್ರೆ ಅವನು ನೆಕ್ಸ್ಟ್ ವರ್ಕಿಂಗ್ ಡೇನಲ್ಲಿ ಕೊಡ್ಬೋದು. ಬಟ್ ವೆದರ್ ಲಿಮಿಟೇಷನ್ ಆ್ಯಕ್ಟ್ ಅಪ್ಲೈಸ್ ಈಸ್ ಎ ಕ್ವಶನ್. ಲಿಮಿಟೇಷನ್ ಆ್ಯಕ್ಟ್ ಅಪ್ಲೈ ಮಾಡ್ಬೋದೇ ಇಲ್ಲಿ ಅನ್ನುವಂಥದ್ದೇ ಒಂದು ಪ್ರಶ್ನೆ. ನೋಡಿ, ದ ಲಿಮಿಟೇಷನ್ ಆ್ಯಕ್ಟ್ 1960 ಡಸ್ ನಾಟ್ ಗವರ್ನ್ ದ ಪೀರಿಯಡ್ ಫಾರ್ ಪ್ರೆಸೆಂಟಿಂಗ್ ಎ ಚೆಕ್ ಟು ಎ ಬ್ಯಾಂಕ್. ಯಾಕೆ ಅಂತಂದರೆ, ನಾವು ಲಿಮಿಟೇಷನ್ ಆ್ಯಕ್ಟ್ನ ಸೆಕ್ಷನ್ 4 ನೋಡಿದರೆ ಇಟ್ ಅಪ್ಲೈಸ್ ಓನ್ಲಿ ವೆನ್ ದ ಪ್ರಿಸ್ಕ್ರೈಬ್ಡ್ ಪೀರಿಯಡ್ ಈಸ್ ಫಾರ್ ಇನ್ಸ್ಟಿಟ್ಯೂಟಿಂಗ್ ಎ ಶೂಟ್, ಅಪೀಲ್ ಆರ್ ಅಪ್ಲಿಕೇಶನ್ ಇನ್ ಎ ಕೋರ್ಟ್. ಕೋರ್ಟಿಗೆ ಸಂಬಂಧಪಟ್ಟಂತಹ ವ್ಯವಹಾರಕ್ಕೆ ಮಾತ್ರ ಲಿಮಿಟೇಷನ್ ಕಾಯ್ದೆ ಸೀಮಿತವಾಗಿರುವುದು, ಬೇರೆದಕ್ಕಲ್ಲ. ಹಾಗಿದ್ರೆ ಬ್ಯಾಂಕ್ನವ್ರು ಅದನ್ನ ಅಪ್ಲೈ ಮಾಡ್ಬೇಕಂತ ಎಲ್ಲಿದೆ? ರೈಟ್? ಈ ಪ್ರಾಬ್ಲಮ್ನ ನೋಡಿದಾಗ ಪ್ರಾಬ್ಲಮ್ ಈಸ್ ಸಿಂಪಲ್. ಹಿ ಮೇ ಗೋ ಟು ಹಿಸ್ ಫ್ರೆಂಡ್ ಅಗೇನ್, ಗೆಟ್ ಎ ನ್ಯೂ ಚೆಕ್. ಯಾಕೆಂದರೆ ಹಿಯರ್ ಇಟ್ ಈಸ್ ನಾಟ್ ಎನಿ ಬಿಸ್ನೆಸ್ ಇಶ್ಯೂ, ಹಿಯರ್ ಇಟ್ ಈಸ್ ಎ ಫ್ರೆಂಡ್ ಇಶ್ಯೂ. ಫ್ರೆಂಡ್ ಹೋಗಿ ನೋಡಪ್ಪ ಹಿಂಗಾಗಿದೆ, ಇನ್ನೊಂದು ಚೆಕ್ ಕೊಡ್ತಾನೆ ಅವನು. ಪ್ರಾಬ್ಲಮ್ ಗೆಟ್ಸ್ ಸಾಲ್ವ್ಡ್. ನಾವು ಅಷ್ಟೇ ಬರೆದ್ರೂ ಅದು ಒಂದು ಒಳ್ಳೆಯ ಉತ್ತರ ಆಗ್ಬೋದು. ಬಟ್ ಇಲ್ಲಿ ಎಕ್ಸಾಮಿನರ್ ಎಕ್ಸ್ಪೆಕ್ಟೇಷನ್ ಸಮಥಿಂಗ್ ಡಿಫ್ರೆಂಟ್. ದ ಆರ್ಗ್ಯುಮೆಂಟ್ ಯೂಶುವಲಿ ಬೇಸ್ಡ್ ಆನ್ ಸೆಕ್ಷನ್ 10 ಆಫ್ ದ ಜನರಲ್ ಕ್ಲಾಸಸ್ ಆ್ಯಕ್ಟ್. 10 ಆಫ್ ದ ಜನರಲ್ ಕ್ಲಾಸಸ್ ಆ್ಯಕ್ಟ್ ಏನು ಹೇಳುತ್ತೆ? ವಿಚ್ ಪ್ರೊವೈಡ್ಸ್ ದ್ಯಾಟ್ ವೇರ್ ಎನ್ ಆ್ಯಕ್ಟ್ ಆರ್ ಪ್ರೊಸೀಡಿಂಗ್ ಈಸ್ ಡೈರೆಕ್ಟೆಡ್ ಆರ್ ಅಲೌಡ್ ಟು ಬಿ ಡನ್ ಇನ್ ಎನಿ ಕೋರ್ಟ್ ಆರ್ ಆಫೀಸ್ ಆನ್ ಎ ಸರ್ಟನ್ ಡೇ ಆ್ಯಂಡ್ ದಟ್ ಡೇ ಈಸ್ ಎ ಹಾಲಿಡೇ, ಇಟ್ ಮೇ ಬಿ ಡನ್ ಆನ್ ದ ನೆಕ್ಸ್ಟ್ ವರ್ಕಿಂಗ್ ಡೇ. ಸೆಕ್ಷನ್ 10 ಪ್ರಕಾರ ಇಲ್ಲೇನಾಗುತ್ತೆ, ಮೇ ಬಿ ಡನ್ ಬೈ ದ ಕೋರ್ಟ್ ಆರ್ ಆಫೀಸ್ ಅಂತಕ್ಕಂಥ ವರ್ಡ್ ಇದೆ ಇಲ್ಲಿ. ಜನರಲ್ ಕ್ಲಾಸಸ್ ಆ್ಯಕ್ಟಲ್ಲಿ ಸೆಕ್ಷನ್ 10 ಓದಿದರೆ ದ ವರ್ಡ್ ಆಫೀಸ್ ಈಸ್ ಆಲ್ಸೋ ದೇರ್. ಅಂದರೆ ನೆಕ್ಸ್ಟ್ ಡೇ ಕೊಡ್ಬೋದು ಅಂತ. ಜನರಲ್ ಕ್ಲಾಸಸ್ ಆ್ಯಕ್ಟ್ ನೋಡಿದರೆ ನೆಕ್ಸ್ಟ್ ಡೇ ಕೊಡ್ಬೋದು ಅನ್ನೋದನ್ನು ಸೆಕ್ಷನ್ 10 ಹೇಳುತ್ತೆ.
ಆಮೇಲೆ ಲಿಮಿಟೇಷನ್ ಆ್ಯಕ್ಟ್ ನೋಡಿದರೆ ಆ್ಯಕ್ಟ್ ಈಸ್ ನಾಟ್ ಅಪ್ಲಿಕೇಬಲ್ ಟು ಬ್ಯಾಂಕ್ಸ್ ಅನ್ನೋದು ಕ್ಲಾರಿಫೈ ಆಗುತ್ತೆ. 2 ಪಾಯಿಂಟ್ಗಳನ್ನ ಬರಿಬೋದು ನೀವು. ಪಾಯಿಂಟ್ ನಂಬರ್ 1 ಇಸ್ ದಿಸ್, ಪಾಯಿಂಟ್ ನಂಬರ್ 2 ಇಸ್ ದಿಸ್. ಆದರೆ ಇಂಥವೇ 2 ಪ್ರಕರಣಗಳು 2 ಕೋರ್ಟ್ ಮುಂದೆ ಬಂದಾಗ ಒಂದು ಕೋರ್ಟು ಇನ್ನೊಂದು ಕೋರ್ಟ್ನಂತೆ ಡಿಸ್ಕಸ್ ಮಾಡಿದೆ, ಒಂದು ಕೋರ್ಟು ಇನ್ನೊಂದು ಕೋರ್ಟ್ನಂತೆ ಡಿಸ್ಕಸ್ ಮಾಡಿದೆ. ನೋಡಿ, ಇದು ಒಂದು ಪ್ರಕರಣ. ದಿಸ್ ಈಸ್ ಬಿಫೋರ್ ದ ಕೇರಳ ಹೈಕೋರ್ಟ್. ಕೇರಳ ಹೈಕೋರ್ಟ್ ಏನು ಹೇಳ್ತು? accepted the presentation of the check on the next working day where the last day is how validity fell on a holiday. ಚೆಕ್ ಅಕ್ಸೆಪ್ಟ್ ನೆಕ್ಸ್ಟ್ ವರ್ಕಿಂಗ್ ಡೇನಲ್ಲಿ ಅದನ್ನು ಅಕ್ಸೆಪ್ಟ್ ಮಾಡಿದರು. ಓಕೆ, ಅದೇ ನಮ್ಮ ಕರ್ನಾಟಕದಲ್ಲಿ ಒಂದು ಕೇಸ್ ಇದೆ, ಕಿರಣ್ ವರ್ಸಸ್ ಆನಂದ್ ಅಂತಕ್ಕಂಥ ಕರ್ನಾಟಕ ಪ್ರಕರಣದಲ್ಲಿ ಏನು ಹೇಳ್ತು? ಕರ್ನಾಟಕ ಹೈಕೋರ್ಟ್ ಹೆಲ್ಡ್ ದ್ಯಾಟ್ Section 25 of the Negotiable Instrument Act does not extend statutory period for presenting a check, distinguishing the maturity of bills from check validity. ನೋಡಿ, ಸೆಕ್ಷನ್ 25 ಆಫ್ ದ ನೆಗೋಷಿಯೇಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ನ ಇವ್ರು ರೆಫರ್ ಮಾಡಿ ಈ ಡೇಟ್ನ ಎಕ್ಸ್ಟೆಂಡ್ ಮಾಡೋಕ್ಕೆ ಬರೋದಿಲ್ಲ ಅಂತ ಹೇಳಿದರು. ನೀವು 2 ಕೇಸು ಬರಿಬೋದು. ಯು ಕ್ಯಾನ್ ರೈಟ್ ದಿಸ್ ಕೇಸ್ ಆಲ್ಸೋ, ದಿಸ್ ಕೇಸ್ ಆಲ್ಸೋ. ಯುವರ್ ಪಾಯಿಂಟ್ ನಂಬರ್ 1 ಶುಡ್ ಬಿ ದಿಸ್, ಯುವರ್ ಪಾಯಿಂಟ್ ನಂಬರ್ 1 ಶುಡ್ ಬಿ this, point number 2 should be this, point number 3 and 4 should be this, 3 and 4 should be this. ಇದು 3, ಇದು 4, ಇವನ್ನ ಬರಿಬೋದು ನೀವು, ಇವುಗಳನ್ನು ಬರಿಬೋದು. ಅದನ್ನು ಕನ್ನಡದಲ್ಲಿ ತರ್ಜುಮೆ ಮಾಡಿದ್ದೀನಿ ನಾನು. ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ ಏನು ಹೇಳುತ್ತೆ, ಆಮೇಲೆ ಯಾವುದು ಜನರಲ್ ಕ್ಲಾಸಸ್ ಆ್ಯಕ್ಟ್ ಏನು ಹೇಳುತ್ತೆ. ನೋಡಿ, ಇವೆನ್ ಆಲ್ ದ ಲಾಸ್ ಆರ್ ಸೈಲೆಂಟ್, ಐ ವಿಲ್ ಆಲ್ವೇಸ್ ಗೋ ಟು ಜನರಲ್ ಕ್ಲಾಸಸ್ ಆ್ಯಕ್ಟ್. ಅದರಲ್ಲೂ ಹುಡುಕ್ತೀವಿ ನಾವು ಏನಾದ್ರು ಸಿಗುತ್ತಾ ಅಂತ. ಅದು ಎಲ್ಲದಕ್ಕೂ ಅಪ್ಲಿಕೇಬಲ್ ಇರುತ್ತೆ. ಆದರೆ ಇದರಲ್ಲಿ ಆಫೀಸು ಅನ್ನುವಂಥ ಶಬ್ದ ಇರೋದ್ರಿಂದ ಕೇರಳ ಕೋರ್ಟ್ ಹ್ಯಾಸ್ ಅಲೌಡ್ ಇಟ್. ಬಟ್ ಕರ್ನಾಟಕ ಕೋರ್ಟ್ ರಿಲೈಡ್ ಆನ್ ಸೆಕ್ಷನ್ 25 ಆಫ್ ದ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್. ನಾವು ಲೆಟಸ್ ಸಿ ಸೆಕ್ಷನ್ 25 ಆಫ್ ದ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್. ಅದರಲ್ಲಿ ಏನಿದೆ ಜಸ್ಟ್ ಚೆಕ್ ಮಾಡಿಬಿಡೋಣ. ಸೆಕ್ಷನ್ 25 ಆಫ್ ದ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್. Yes. When a day of maturity is a holiday, when a day of maturity is a holiday, when a day of a promissory note or bill of exchange is at maturity is a public holiday, the instrument shall be deemed to be due on the next preceding business day. ಆದರೆ ಇಲ್ಲಿ ಚೆಕ್ ಅನ್ನುವಂಥ ಶಬ್ದ ಯೂಸ್ ಮಾಡಿಲ್ಲ. ಇಲ್ಲೇ ಸಿ ವಾಟ್ ಎವರ್ ದಟ್ ಈಸ್ ಯೂಸ್ಡ್ ಹಿಯರ್. ನೋಡಿ, ಸೆಕ್ಷನ್ 25 ಏನು ಹೇಳುತ್ತೆ? ವೆನ್ ದ ಡೇ ಆನ್ ವಿಚ್ ದ ಪ್ರಾಮಿಸರಿ ನೋಟ್ ಬಗ್ಗೆ ಹೇಳುತ್ತೆ, ಬಿಲ್ ಆಫ್ ಎಕ್ಸ್ಚೇಂಜ್ ಬಗ್ಗೆ ಹೇಳುತ್ತೆ. ಬಟ್ ಇಟ್ ಹ್ಯಾಸ್ ನಾಟ್ ಟೋಲ್ಡ್ ಎನಿಥಿಂಗ್ ಅಬೌಟ್ ದ ಚೆಕ್ಕಿನ ಬಗ್ಗೆ ಏನು ಹೇಳೋದಿಲ್ಲ. ಆದ್ದರಿಂದ ಕರ್ನಾಟಕ ಹೈಕೋರ್ಟ್ ಏನು ಮಾಡ್ತು? ಸೆಕ್ಷನ್ 25 ಪ್ರಕಾರ ಈ ರೀತಿ ಎಕ್ಸ್ಟೆಂಡ್ ಮಾಡಲಿಕ್ಕಿರೋದು ಬಿಲ್ ಆಫ್ ಎಕ್ಸ್ಚೇಂಜ್ಗೆ ಮತ್ತು ಪ್ರಾಮಿಸರಿ ನೋಟಿಗೆ ಮಾತ್ರ, ಚೆಕ್ಕಿಗಿಲ್ಲ ಅಂಥೇಳಿ ಅದು ಏನು ಮಾಡ್ತು? ಎಜುಸ್ ಡೆಮ್ ಜನರಿಸ್ ಮಾಡಿತು. ಇಟ್ ಹ್ಯಾಸ್ ಟೇಕನ್ ದ ಕಾನ್ಸೆಪ್ಟ್ ಆಫ್ ಎಜುಸ್ ಡೆಮ್ ಜನರಿಸ್. ಆ್ಯಕ್ಚುಲಿ ಎಜುಸ್ ಡೆಮ್ ಜನರಿಸ್ ಪ್ರಕಾರ ಅವರು ಹಾರ್ಮೋನಿಯಸ್ ಕನ್ಸ್ಟ್ರಕ್ಷನ್ ಮಾಡ್ಬೋದಿತ್ತು ಕರ್ನಾಟಕದವರು. ಕರ್ನಾಟಕ ವುಡ್ ಹ್ಯಾವ್ ಡನ್, ನನ್ನ ಅಭಿಪ್ರಾಯ ಹೆಂಗಂದರೆ, ಅಕಾರ್ಡಿಂಗ್ ಟು ಎಜುಸ್ ಡೆಮ್ ಜನರಿಸ್ ದೇ ವುಡ್ ಹ್ಯಾವ್ ಮೇಡ್ ಎ ಹಾರ್ಮೋನಿಯಸ್ ಕನ್ಸ್ಟ್ರಕ್ಷನ್. ವಾಟ್ ಈಸ್ ಹಾರ್ಮೋನಿಯಸ್ ಕನ್ಸ್ಟ್ರಕ್ಷನ್? ಚೆಕ್, bill of exchange, both are negotiable instruments. Promissory note is also negotiable instrument. Bill of exchange is also negotiable instrument. ಆದ್ದರಿಂದ ಇದಕ್ಕೂ ಕೊಡ್ಬೋದಲ್ಲ, ಕೊಟ್ಟರೆ ಏನು ತಪ್ಪಿದೆ ಅಂಥೇಳಿ ಜಜ್ಮೆಂಟ್ ವುಡ್ ಹ್ಯಾವ್ ಬೀನ್ ಇನ್ ಫೇವರ್ ಆಫ್ ನೆಕ್ಸ್ಟ್ ವರ್ಕಿಂಗ್ ಡೇ. ಅದನ್ನು ಕರ್ನಾಟಕ ಹೈಕೋರ್ಟ್ ಮಾಡಿಲ್ಲ. ರೈಟ್? ದೇರ್ ಫೋರ್ ಆನ್ಸರ್, ಯು 2 types of answer can be written. 2 types of answer can be written. Thus there is no ಅಥಾರಿಟೇಟಿವ್ ಸುಪ್ರೀಂ ಕೋರ್ಟ್ ಡಿಸಿಷನ್. ಆ ಸುಪ್ರೀಂ ಕೋರ್ಟ್ ಇಲ್ಲಿವರೆಗೆ ಯಾವುದೇ ಡಿಸಿಷನನ್ನು ಕೊಟ್ಟಿಲ್ಲ. ಓಕೆ, ದಿಸ್ ಈಸ್ ಆಲ್ ಅಬೌಟ್ ದಿಸ್ ಕೇಸ್. ಈ ಕೇಸ್ ಬಗ್ಗೆ ಏನಾದ್ರು ಕನ್ನಡದಲ್ಲಿ ನಾವು ಬರೆಯೋದಾದರೆ, ಇಫ್ ಐ ವಾಂಟ್ ಟು ರೈಟ್ ಥಿಂಗ್ಸ್ ಇನ್ ಕನ್ನಡ, ಆನ್ಸರ್ 4ಗೆ ಆನ್ಸರ್ ಇದು. ಆನ್ಸರ್ 4 ಆರ್ ಸೊಲ್ಯೂಷನ್ 4. 1, ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಕಾಯಿದೆ ಕಲಂ 25ರಂತೆ
ಚೆಕ್ಕುಗಳನ್ನು ಮುಂದಿನ ಕರ್ತವ್ಯದ ದಿನದಂದು ಹಾಜರುಪಡಿಸುವ ಪ್ರಾವಧಾನವಿಲ್ಲ. ಎರಡನೇದು, ಲಿಮಿಟೇಷನ್ ಕಾಯಿದೆಯು ಕೋರ್ಟಿನ ವ್ಯವಹಾರಕ್ಕೆ ಸೀಮಿತವಾಗಿರುತ್ತದೆ. ಕೋರ್ಟಿನ ವ್ಯವಹರಣೆಗೆ ಸೀಮಿತ. ನಂಬರ್ 3, ಜನರಲ್ ಕ್ಲಾಜಿಸ್ ಕಾಯ್ದೆ ಕಲಮು ಆಫೀಸಿಗೂ ಅನ್ವಯಿಸುತ್ತದೆ, ಆಫೀಸುಗಳಿಗೂ ಅನ್ವಯಿಸುತ್ತದೆ. ಕೇರಳ ಉಚ್ಚ ನ್ಯಾಯಾಲಯ, ಇಲ್ಲಿ ಆ ಪ್ರಕರಣದ ಹೆಸರು ಬರೆದು ಬಿಡಿ. ನಂತರದ ಕೆಲಸದ ದಿನ ಚೆಕ್ ಅಂಗೀಕರಿಸಬಹುದು ಎಂದು ಹೇಳಿದೆ. ಅಂಗೀಕರಿಸಬಹುದು ಎಂದು ಹೇಳಿದೆ. ಕರ್ನಾಟಕ ಹೈಕೋರ್ಟ್ ಉಚ್ಚ ನ್ಯಾಯಾಲಯ ತದ್ವಿರುದ್ಧ ತೀರ್ಪು ನೀಡಿದೆ. ತೀರ್ಪನ್ನು ನೆಗೋಸಿಯೇಬಲ್ ಇನ್ಸ್ಟ್ರೂಮೆಂಟ್ ಕಾಯ್ದೆ 25 ಪ್ರಕಾರ ನೀಡಿದೆ. ಇದು ಎಲ್ಲ ಫ್ಯಾಕ್ಟ್ ಬರೆದ್ವಿ. ನಿಮ್ಮ ಒಪಿನಿಯನ್ ನೀವು ಹಂಗೂ ಬರಿಬೋದು, ಹಿಂಗೆ ಬರಿಬೋದು. ನಾನು ಫಾರ್ ಯುವರ್ ಒಪಿನಿಯನ್ ಪಾಯಿಂಟ್ ನಂಬರ್ 7 ಹ್ಯಾಸ್ ಗಾಟ್ 2 ಆನ್ಸರ್ಸ್. ಯು ಕ್ಯಾನ್ ಐದರ್ ಸಪೋರ್ಟ್ 4 ಆರ್ ಯು ಕ್ಯಾನ್ ಸಪೋರ್ಟ್ 5. ಅದು ನಿಮಗೆ ಬಿಟ್ಟದ್ದು. ಇಷ್ಟು ಫ್ಯಾಕ್ಟ್ಗಳನ್ನು ನಾನು ಇಲ್ಲಿ ಬಂದೆ. ಕರ್ನಾಟಕ ಹೈಕೋರ್ಟ್ನ ಉಚ್ಚ ನ್ಯಾಯಾಲಯದ ಡಿಸಿಷನನ್ನು ನೀವು ಹಿಂದಿನ ಪೇಜ್ ನೋಡಿ ಇಲ್ಲಿ ಬರಿಬೋದು. ಇದು ನಿಮ್ಮ 4ನೇ ಪ್ರಶ್ನೆಗೆ ಉತ್ತರ ಅಂತ ನಾನು ಹೇಳ್ಬೋದು. ಓಕೆ, ಅವುಗಳಿಲ್ಲಿದ್ದಾವೆ, ನಿಮ್ಮ ಕೇಸ್ ಲಾಸ್ದಿಲ್ಲಿದ್ದಾವೆ, ಅವನ್ನ ನೀವು ಲಿಂಕ್ ಮಾಡ್ಬೋದು. ದಟ್ಸ್. ಆಮೇಲೆ ಇದು ಕನ್ನಡದಲ್ಲಿ ಇದೆಲ್ಲ ಇಲಸ್ಟ್ರೇಷನ್ನು ಕೊಟ್ಟಿದ್ದೀನಿ ನಾವು. ರೈಟ್, ನೌ ಕಮ್ಸ್ ಪ್ರಾಬ್ಲಮ್ ನಂಬರ್, ಐ ಥಿಂಕ್ ಇಟ್ ಈಸ್ ರಿಪೀಟ್ ಪ್ರಾಬ್ಲಮ್. ಲೆಟ್ ಮಿ ಸಿ. 4 ಮಾಡಿದ್ದೀವಿ. ಶಂಕರ್ ಕುಡಂಟ್ ಪ್ರೆಸೆಂಟ್ ದ ಚೆಕ್. ರಿಪೀಟ್. ಹಿಂದಿನ ಪ್ರಾಬ್ಲಮ್ ರಿಪೀಟ್ ಆಗಿದೆ. ಎಸ್, ಪ್ರಾಬ್ಲಮ್ ನಂಬರ್ 5. ಪ್ರಾಬ್ಲಮ್ ನಂಬರ್ 5 ಏನು ಹೇಳುತ್ತೆ ಪ್ರಾಬ್ಲಮ್ ನೋಡೋಣ. ಆರ್, ಎಸ್ ಆ್ಯಂಡ್ ಟಿ are partners in SRS firm. They informed the banker that R and S will operate firm's current account. Can the banker honor the checks of the firm signed by R and T? ನೋಡಿ, ಇಲ್ಲೇ ಪ್ರಾಬ್ಲಮಲ್ಲಿ ಟ್ವಿಸ್ಟ್ ಇದೆ. ಪ್ರಾಬ್ಲಮಲ್ಲಿ ಏನು ಟ್ವಿಸ್ಟ್ ಇದೆ ಅಂತಂದರೆ,
ಈ ಪರ್ಟಿಕ್ಯುಲರ್ ಪ್ರಾಬ್ಲಮಲ್ಲಿ 3 ಜನ ಪಾರ್ಟ್ನರ್ ಇದ್ದಾರೆ. ಅಂದರೆ ನಿಮಗೆ ಪಾರ್ಟ್ನರ್ಶಿಪ್ ಆ್ಯಕ್ಟ್ ಗೊತ್ತಿದ್ದರೆ ನೀವು ಈ ಪ್ರಾಬ್ಲಮನ್ನು ಭಾಳ ಎಫೆಕ್ಟಿವ್ಲಿ ಸಾಲ್ವ್ ಮಾಡ್ಬೋದು. ಪಾರ್ಟ್ನರ್ಶಿಪ್ ಆ್ಯಕ್ಟ್ ನಿಮಗೆ ಗೊತ್ತಿರಲಿಲ್ಲ ಅಂತಂದರೆ ನೀವು ಇದನ್ನು ಎಫೆಕ್ಟಿವ್ಲಿ ಸಾಲ್ವ್ ಮಾಡೋಕ್ಕೆ ಆಗೋದಿಲ್ಲ. ದಟ್ ಈಸ್ ಅವರ್ ಫಸ್ಟ್ ಪಾಯಿಂಟ್. ಅದಕ್ಕೆ ನಾನು ಇಲ್ಲಿ ಪಾರ್ಟ್ನರ್ಶಿಪ್ ಆ್ಯಕ್ಟ್ನ 3 ಪ್ರಾವಧಾನಗಳನ್ನು ಬ್ರೀಫ್ ಮಾಡಿದ್ದೀನಿ. 1, 2, 3. ಈ 3 ಪ್ರಿನ್ಸಿಪಲ್ಸ್ ಇವು. ಏನು? ಪಾರ್ಟ್ನರ್ಶಿಪ್ನ ಪ್ರಿನ್ಸಿಪಲ್ಸ್. ಪಾರ್ಟ್ನರ್ ಈಸ್ ಅನ್ ಏಜೆಂಟ್ ಆಫ್ ದ ಫರ್ಮ್. ಇಂಪ್ಲಾಯ್ಡ್ ಅಥಾರಿಟಿ ಆಫ್ ದ ಪಾರ್ಟ್ನರ್. ಮೋಡ್ ಆಫ್ ಡೂಯಿಂಗ್ ಆ್ಯಕ್ಟ್ಸ್ ಬೈಂಡ್ ದ ಫರ್ಮ್. ವೇರ್ ಎ ಪಾರ್ಟ್ನರ್ ಎಕ್ಸಿಕ್ಯೂಟ್ಸ್ ಆನ್ ಇನ್ಸ್ಟ್ರೂಮೆಂಟ್ ಇನ್ ಫರ್ಮ್ಸ್ ನೇಮ್ with authority. This is important. The firm is bound. The firm is bound. This is ಪಾರ್ಟ್ನರ್ಶಿಪ್ ಸೈಡ್. ಪಾರ್ಟ್ನರ್ಶಿಪ್ಪಲ್ಲಿ ಏನು? ಅವನೊಬ್ಬ ಏಜೆಂಟ್ನಂತೆ ಕೆಲಸ ಮಾಡ್ತಾನೆ. ಆಮೇಲೆ ಎಲ್ಲ ಪಾರ್ಟ್ನರ್ಗಳಿಗೂ ಕೆಲಸ ಮಾಡುವ ಅಧಿಕಾರ ಇರುತ್ತೆ. ಆದರೆ ಯಾವುದೋ ಒಂದು ಇನ್ಸ್ಟ್ರೂಮೆಂಟ್ ಸಹಿ ಮಾಡಬೇಕು ಅಂದರೆ, ಒಂದು ದಾಖಲೆಯನ್ನು ಸಹಿ ಮಾಡಬೇಕಂದ್ರೆ, ಒಂದು ಚೆಕ್ಕನ್ನು ಸಹಿ ಮಾಡಬೇಕಂದ್ರೆ ನಿಮಗೆ ಪಾರ್ಟ್ನರ್ಶಿಪ್ ಡೀಡ್ನಲ್ಲಿ ಅಥಾರಿಟಿ ಕೊಟ್ಟಿರಬೇಕು. ಅದಕ್ಕೆ ಅಥಾರಿಟಿ ಇದ್ದರೆ ನೀವು ಮಾಡ್ಬೋದು. ಅಥಾರಿಟಿ ಇದ್ದರೆ ನೀವು ಮಾಡ್ಬೋದು. ಹಿಯರ್ ದ ಅಥಾರಿಟಿ ಆಫ್ ಸೈನಿಂಗ್ ದ ಚೆಕ್ ಆರ್ ಆಪರೇಟಿಂಗ್ ದ ಅಕೌಂಟ್ಸ್ ಡಿಪೆಂಡ್ಸ್ ಆನ್. ನೋಡಿ, ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ? ನೀವು ಡೀಡಲ್ಲಿ ಇವರೇ ಸಹಿ ಮಾಡ್ತಾರೆ ಅಂತ ಬರೆದಿದ್ದೀರಿ ಅಂತ ಇಟ್ಕೊಳ್ಳಿ, ಅವರೇ ಸಹಿ ಮಾಡಬೇಕು. ಅದಕ್ಕೆ ರೆಸಲ್ಯೂಷನ್ ಮ್ಯಾಂಡೇಟ್ ಟು ಬಿ ಗಿವನ್ ಬೈ ದ ಬ್ಯಾಂಕ್. ನೀವು ಬ್ಯಾಂಕಿಗೆ ಆ ರೆಸಲ್ಯೂಷನ್ ಕಾಪಿನೇ ಬ್ಯಾಂಕಿಗೆ ಕೊಟ್ಟಿರಬೇಕು. ಆಮೇಲೆ ಅಕೌಂಟ್ ಓಪನಿಂಗ್ ಫ್ರಮ್ ದ ಬ್ಯಾಂಕು ಕೂಡ ಅದನ್ನು ಸ್ವೀಕೃತಿ ಮಾಡಿರಬೇಕು. ಓಕೆ, ಇವೆಲ್ಲ ಇದ್ದರೆ ನೀವು ಅದನ್ನು ಮಾಡ್ಬೋದು. ಆದರೆ ಇದನ್ನು ನೆಗೋಸಿಯೇಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟಲ್ಲಿ ಏನಾದ್ರು ಸೆಕ್ಷನ್ ಇದೆಯಾ ಅಂತ ಹುಡುಕಕ್ಕೆ ಹೋದರೆ ಏನೂ ಸಿಗೋದಿಲ್ಲ ನಿಮಗೆ. ಯು ವಿಲ್ ಗೆಟ್ ನೋ ಕ್ಲೂ ದೇರ್. ಯಾಕೆ ಅಂದರೆ ದಿ ಲಾ ಆಲ್ವೇಸ್ ಥಿಂಕ್ಸ್ ದ್ಯಾಟ್ ಎ ಪಾರ್ಟ್ನರ್ಶಿಪ್ ಫರ್ಮ್ ಈಸ್ ಓನ್ಲಿ ಎ ಲೀಗಲ್ ಎಂಟಿಟಿ. ಓನ್ಲಿ ಎ ಲೀಗಲ್ ಎಂಟಿಟಿ. ಆಲ್ ದ ಪಾರ್ಟ್ನರ್ಸ್ ಆರ್ ಕಲೆಕ್ಟಿವ್ಲಿ ಲಯಬಲ್. ಆಲ್ ದ ಪಾರ್ಟ್ನರ್ಸ್ ಆರ್ ಸೆವರ್ಲಿ ಲಯಬಲ್. ಏನು ಹಿಂಗಂದರೆ ಅವರು ಇಂಡಿವಿಜುವಲಿಯೂ ಜವಾಬ್ದಾರರು, ಸಾಮೂಹಿಕವಾಗಿಯೂ ಜವಾಬ್ದಾರರು, ವೈಯಕ್ತಿಕವಾಗಿಯೂ ಜವಾಬ್ದಾರರು. ಆದ್ದರಿಂದ ನೆಗೋಷಿಯೇಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟಲ್ಲಿ ನಾವು ಇದಕ್ಕೆ ಸಪ್ರೇಟ್ ಪ್ರಾವಧಾನವನ್ನು ಎಲ್ಲಿಯೂ ಕಾಣೋದಿಲ್ಲ. ಹಾಗಿದ್ರೆ ನಾವೇನು ನೋಡ್ಬೋದು? ನಾವು ಬಿಸ್ನೆಸ್ ಪ್ರಾಕ್ಟೀಸ್ನ ನೋಡ್ಬೋದು. ಬಿಸ್ನೆಸ್ ಪ್ರಾಕ್ಟೀಸಲ್ಲಿ ಒಂದು ಪಾರ್ಟ್ನರ್ಶಿಪ್ ಡೀಡು. ಆ ಡೀಡಲ್ಲಿ ಏನು ಬರೆದಿರ್ತಾರೆ ಅದ್ರ ಪ್ರಕಾರ. ಇಲ್ಲಿ ಇದನ್ನು ನೋಡಿದ್ರೆ ಏನು ಅನಿಸುತ್ತೆ? R&S ಮಾಡ್ಬೋದು. R&S ಮಾಡ್ಬೋದು. ಯಾಕಂದರೆ ಅದನ್ನು ನೀವು ರಿಜಿಸ್ಟ್ರೇಷನ್ ಮಾಡಿ ಬ್ಯಾಂಕಿಗೆಲ್ಲ ಕೊಟ್ಟಿದ್ರೆ ನೀವು ಮಾಡ್ಬೋದು. ಆಮೇಲೆ R&T ಮಾಡೋಕ್ಕಾಗಲ್ಲ. ಯಾಕಂದರೆ ಟೀಗೆ ಇಲ್ಲೇ ಚೆಕ್ ಸಹಿ ಮಾಡುವ ಅಧಿಕಾರ ಇಲ್ಲ. R&Sಗೆ ಮಾತ್ರ ಇರೋದು. R&Sಗೆ ಮಾತ್ರ ಇರೋದು. ಅದನ್ನು ನೀವು ಎಕ್ಸ್ಪ್ಲೇನ್ ಮಾಡಬೇಕು. ಈ ಎಲ್ಲ ಕಾನ್ಸೆಪ್ಟ್ಗಳನ್ನು ಬರೆದು ನೀವು ಇದನ್ನು ಮಾಡಲಿಕ್ಕೆ ಆಗೋದಿಲ್ಲ ಅಂಥೇಳಿ ಬರಿಬೋದು. ಮಾಡಲಿಕ್ಕೆ ಆಗೋದಿಲ್ಲ ಅಂಥೇಳಿ ಬರಿಬೋದು. ದ್ಯಾಟ್ಸ್ ಇಟ್. ನಾನು ಅದನ್ನೇನು ಕನ್ನಡದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡೋದಿಲ್ಲ. ಇಲ್ಲಿ ನೋಡಿ, R&T ಸೇಮ್ ಪ್ರಾಬ್ಲಮ್ ರಿಪೀಟ್. ಅಗದಿ ಸಿಂಪಲ್ ಇದೆ. ನಾನು ಕಾನೂನಿನ ಸಮಸ್ಯೆಗಳನ್ನ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆಮೇಲೆ ಇವೆಲ್ಲ ಕಂಟೆಂಟ್ಗಳನ್ನ ನೆನಪಿಟ್ಕೊಂಡು ನಿಮ್ಮದೇ ಆದ ಭಾಷೆಯಲ್ಲಿ ಇವ್ನು ಬರಿಬೋದು. ಓಕೆ, ನಾನು ಮತ್ತಿದರ ಎಕ್ಸ್ಪ್ಲನೇಷನ್ ಕನ್ನಡದಲ್ಲಿ ಇದು ರಿಪೀಟ್ ಆಗಿದೆ. ಅಗೇನ್ ಇದು ರಿಪೀಟ್ ಆಗಿದೆ. ನೋಡೋಣ ಏನಾದ್ರು ಚೇಂಜ್ ಇದೆಯಾ? PQRS ಪಾರ್ಟ್ನರ್ಸ್ ಆಫ್ ಜೆಡ್ ಫರ್ಮ್. ದೇ ಇನ್ಫಾರ್ಮ್ ದ ಬ್ಯಾಂಕರ್ ದಟ್ P&Q ವಿಲ್ ಆಪರೇಟ್ ದ ಫರ್ಮ್ಸ್ ಅಕೌಂಟ್. ಕ್ಯಾನ್ ಬ್ಯಾಂಕರ್ ಆನರ್ ದ ಚೆಕ್ ಸೈನ್ಡ್ ಬೈ P&R. ನೋಡಿ, ಇಲ್ಲಿ ಸೇಮ್. ಇಲ್ಲಿ P&Q. P&Q ಸೈ ಮಾಡಿದರೆ ಅಕ್ಸೆಪ್ಟ್ ಮಾಡುತ್ತೆ, ಇಲ್ಲ ಅಂದರೆ ಇಲ್ಲ. ಆನ್ಸರ್ ಈಸ್ ನೋ. ಆನ್ಸರ್ ಈಸ್ ನೋ. ಅಗೇನ್ ಸೇಮ್ ಪ್ರಾಬ್ಲಮ್. ರಾಮ್, ರಹೀಮ್, ರಾಬರ್ಟ್ ಆರ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್. R3 ಫರ್ಮ್ ಹೆಸರು. ಅದರ ಹೆಸರು R3 ಫರ್ಮ್. ದೇ ಇನ್ಫಾರ್ಮ್ಡ್ that the banker that Ram and Rahim will operate. Can the banker honor the check by Ram and Robert? The answer is no. Ram and Rahim ಸೈನ್ ಮಾಡ್ಬೋದು. ರಾಮ್ ಆ್ಯಂಡ್ ರಹೀಮ್ ಸೈನ್ ಮಾಡ್ಬೋದು. ಸೊ ದ್ಯಾಟ್ಸ್ ಇಟ್. ಎಷ್ಟು ಪ್ರಾಬ್ಲಮ್ಗಳಿದೆ ನೋಡಿ. 1, 2, 3 ಸುಮಾರು ಸಲ ರಿಪೀಟ್ ಆಗಿದೆ. ಸೆವರಲ್ ಟೈಮ್ಸ್ ದಿಸ್ ಈಸ್ ರಿಪೀಟೆಡ್. ನೀವು ಇದಕ್ಕೆ ಕನ್ನಡದಲ್ಲಿ ಬರೆಯೋದಾದರೆ ನೀವೇನು ಬರಿಬೋದು? ಈ ಪಾಯಿಂಟ್ಗಳನ್ನು ಬರಿತೀನಿ ನಾನು. ಈ ಪಾಯಿಂಟ್ಗಳನ್ನ ಬರೆಯೋದಿಲ್ಲ. ಈ ಪಾಯಿಂಟ್ಗಳನ್ನ ಕನ್ನಡದಲ್ಲಿ ಬರೆಯೋಕ್ಕೆ ಟ್ರೈ ಮಾಡ್ತೀನಿ. I think solution to problem 5. Number 1.
ಡೀಡ್ನಲ್ಲಿ ಮೊದಲೇ ಬ್ಯಾಂಕು ಅಂಗೀಕರಿಸಿರಬೇಕು. ರೈಟ್. ದೆನ್ ಅಂತಹ ಚೆಕ್ಕನ್ನು ಮಾನ್ಯ ಮಾಡುವುದಿಲ್ಲ. ಈ ಕಂಟೆಂಟ್ಗಳನ್ನ ಇಟ್ಕೊಂಡು ನೀವು ಉತ್ತರ ಬರಿಬೋದು. ದಟ್ ಈಸ್ ದ ಆನ್ಸರ್ ಯು ಕ್ಯಾನ್ ಗಿವ್. ರಿಪೀಟ್. ಆಲ್ ದೀಸ್ ಪ್ರಾಬ್ಲಮ್ಸ್ ಆರ್ ರಿಪೀಟ್. I think what is the problem that I have discussed? 5. Now I am at this problem. This is 6. I will take it as problem number 6. Six is something different. ನಿಮ್ಗೆ ಅದೇ ಥರ ಕಂಡ್ರೂ ಇದ್ರದ್ದು ವಿಷಯನೇ ಬೇರೆ. ಏನು ಹೇಳುತ್ತೆ ನೋಡೋಣ. ಎ ಚೆಕ್ ರಿಟನ್ ಇನ್ ಫೇವರ್ ಆಫ್ XYZ Co. ಎ ಪಾರ್ಟ್ನರ್ಶಿಪ್ ಫರ್ಮ್, ಅಂದರೆ ಪಾಲುದಾರಿಕೆಯ ಸಂಘದ ಹೆಸರಿನಲ್ಲಿ ಚೆಕ್ಕನ್ನು ಕೊಡಲಾಗಿದೆ. sent by one of its partners, Y, requesting the banker to credit the amount of the check to his personal account. Can the bank do so? ಈ ಪಾರ್ಟ್ನರ್ಶಿಪ್ ಫರ್ಮಿನ ಹೆಸರಿನಿರುವಂತಹ ಚೆಕ್ಕನ್ನು ಒಬ್ಬ ಪಾರ್ಟ್ನರ್ ತೊಗೊಂಡು ಹೋಗಿ ಬ್ಯಾಂಕಿಗೆ ಹೇಳ್ತಾನೆ, ಸ್ವಾಮಿ ಇದನ್ನು ನನ್ನ ಪರ್ಸನಲ್ ಅಕೌಂಟಿಗೆ ಹಾಕಿ ಅಂತ ಹೇಳಿ. ದಟ್ ಈಸ್ ದಿ ಕ್ರಕ್ಸ್ ಆಫ್ ದ ಇಶ್ಯೂ. ವೆರಿ ಸಿಂಪಲ್ ಇಶ್ಯೂ. ಯಾವುದೇ ಕಾರಣಕ್ಕೂ ಹಂಗೆ ಹಾಕೋಕ್ಕಾಗಲ್ಲ. ಪಾರ್ಟ್ನರ್ಶಿಪ್ ಫರ್ಮ್ ಈಸ್ ಎ ಡಿಫರೆಂಟ್ ಲೀಗಲ್ ಎಂಟಿಟಿ ಆ್ಯಂಡ್ ಪಾರ್ಟ್ನರ್ ಈಸ್ ಎ ಸಪರೇಟ್ ಎಂಟಿಟಿ. ಆ ಉದ್ದೇಶಕ್ಕೆ, ಬ್ಯಾಂಕಿಂಗ್ ಉದ್ದೇಶಕ್ಕೆ, ದ ಬ್ಯಾಂಕರ್ ಶುಡ್ ನಾಟ್ ಕ್ರೆಡಿಟ್ ದ ಚೆಕ್ ಇಂಟು ವೈಸ್ ಅಕೌಂಟ್ ಮಿಯರ್ಲಿ ಆನ್ ವೈಸ್ ಇನ್ಸ್ಟ್ರಕ್ಷನ್ಸ್. ನೋಡಿ, ಕ್ರೆಡಿಟ್ ದ ಚೆಕ್ ಪೇಯಬಲ್ ಟು, ಈ ವೈ ಹೇಳಿದಾನೆ ಅನ್ನೋ ಒಂದೇ ಕಾರಣಕ್ಕಾಗಿ ಅವನ ಪರ್ಸನಲ್ ಅಕೌಂಟ್ಗೆ ಹಾಕೋಕ್ಕೆ ಬರೋದಿಲ್ಲ. Section 1819 of the Partnership Act constitutes suspicious circumstances. ನೋಡಿ, ಒಬ್ಬ ಪಾರ್ಟ್ನರು ಸಂಶಯಾತ್ಮಕ ರೀತಿಯಲ್ಲಿ ಕೆಲಸ ಮಾಡಿದರೆ ಅವನು ಪರ್ಸನಲ್ ಆಗಿ ಫರ್ಮ್ಗೆ ಜವಾಬ್ದಾರಿ ಆಗ್ತಾನೆ. ಇಲ್ಲಿ ಇಟ್ ಈಸ್ ಎ ಫ್ರಾಡ್. ಇಟ್ ಅಮೌಂಟ್ಸ್ ಟು ಫ್ರಾಡ್, ಹೆನ್ಸ್ ನಾಟ್ ಪರ್ಮಿಟೆಡ್. ವೈಯಕ್ತಿಕ ಲಾಭ ಗಳಿಸಲಿಕ್ಕೆ ಇದು ಮಾಡ್ತಾನೆ. ಫ್ರಾಡ್ ಏನಾದ್ರು ಮಾಡಿದರೆ ಒಂದು ಪಾರ್ಟ್ನರ್ಶಿಪ್ ಫರ್ಮಲ್ಲಿ ಅದರ ಹಾನಿಯನ್ನು ಅವನೇ ಭರಿಸಬೇಕಾಗ್ತದೆ. ಇಫ್ ದ ಬ್ಯಾಂಕರ್ ಪ್ರೊಸೀಡ್ಸ್ ವಿದೌಟ್ ಪ್ರಾಪರ್ ಆಥರೈಸೇಷನ್, ಒಂದು ವೇಳೆ ಬ್ಯಾಂಕರ್ ಏನಾದರೂ ಅವನ ಪರ್ಸನಲ್ ಅಕೌಂಟಿಗೆ ಹಾಕಿದರೆ ಬ್ಯಾಂಕು ಲಯಬಲ್ ಆಗುತ್ತೆ ಅಕಾರ್ಡಿಂಗ್ ಟು ಸೆಕ್ಷನ್ 131 ಆಫ್ ದ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್. ಆ್ಯಂಡ್ ಮೇ ಬಿ ಲಯಬಲ್ ಟು ಕಂಪೆನ್ಸೇಟ್ ದ ಫರ್ಮ್. ಒಂದು ವೇಳೆ ಅವನ ಪರ್ಸನಲ್ ಅಕೌಂಟಿಗೆ ಹಾಕಿ ಅವನು ದುಡ್ಡು ತೊಗೊಂಡು ಓಡಿ ಹೋಗಿಬಿಟ್ರೆ ಬ್ಯಾಂಕ್ ಅವರು ಆ
ಫರ್ಮ್ಗೆ ಆ ದುಡ್ಡನ್ನು ಹಾಕಬೇಕಾಗ್ತದೆ ಅನ್ನೋದನ್ನು ನೀವು ಸೆಕ್ಷನ್ 131ನಲ್ಲಿ ನೋಡ್ಬೋದು. ಸೆಕ್ಷನ್ 131ನಲ್ಲಿ ನೋಡ್ಬೋದು. ನೀವು ಇದನ್ನೊಂದು ಪಾಯಿಂಟು ಬರೆದ್ರೆ ಸಾಕು, 2 ಪಾಯಿಂಟ್ ಬರೆದ್ರೆ ಸಾಕು ಈ ಪ್ರಾಬ್ಲಮ್ಗೆ. ಒಂದು, ಪಾರ್ಟ್ನರ್ಶಿಪ್ ಆ್ಯಕ್ಟ್ನ 18-19ನೇ ಸೆಕ್ಷನ್ ಪ್ರಕಾರ ಅವನು ವೈಯಕ್ತಿಕ ಖಾತೆಗೆ ಹಾಕಿಸ್ಕೊಳ್ತೀನಿ ಅಂತ ಹೇಳುವಂಥದ್ದು ಅವನು ಮೋಸ ಮಾಡುವ ಕೆಲಸ. ಆದ್ದರಿಂದ ಅವನು ಕೂಡ ಪರ್ಸನಲಾಗಿ ಜವಾಬ್ದಾರಿ ಆಗ್ತಾನೆ ಫರ್ಮ್ಗೆ. ನಂಬರ್ 2, ಒಂದು ವೇಳೆ ಬ್ಯಾಂಕ್ ಏನಾದರೂ ಆ ರೀತಿ ಅವನ ವೈಯಕ್ತಿಕ ಖಾತೆಗೆ ಈ ಫರ್ಮ್ನ ಅಕೌಂಟನ್ನು ಹಾಕಿದರೆ 131 ಪ್ರಕಾರ ಅವರು ಜವಾಬ್ದಾರಿ ಆಗ್ತಾರೆ. 131 ಪ್ರಕಾರ ಅವರು ಜವಾಬ್ದಾರಿ ಆಗ್ತಾರೆ. ವಾಟ್ ಈಸ್ 131? ಸೆಕ್ಷನ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟಲ್ಲಿ 131 ಏನಿದೆ ಅಂತ ನೀವು ನೋಡಿದರೆ then you will appreciate my point. Section 131A ಬಿಟ್ಬಿಡಿ, 131 ಬರೋಣ. ಎಸ್, non-liability of banker receiving payment of check. A banker who has in good faith without negligence received payment for a customer of a check crossed generally or specially to himself shall not in the case title proves defective incur any liability to the true owner of the check by reason only of having received such payment. A banker receives payment of a crossed check for the customer within the meaning of this section, notwithstanding that he credits his customer's account with the amount of the check before receiving the payment thereof. Non-liability of the banker. ಅಂದರೆ ಇಂಡೈರೆಕ್ಟ್ಲಿ ಕ್ರಾಸ್ಡ್ ಚೆಕ್ ಇತ್ತು ಅಂತಂದರೆ ನೀವೇನು ಮಾಡಬೇಕು, ಆ ಅಮೌಂಟನ್ನು ಅದೇ ಅಕೌಂಟಿಗೆ ಹಾಕಬೇಕು. ಇಲ್ಲಿ ನೆಗ್ಲಿಜೆನ್ಸ್ ಇತ್ತು ಅಂತಂದರೆ ಓಕೆ, ವಿದೌಟ್ ನೆಗ್ಲಿಜೆನ್ಸ್ ಆದರೆ ನೀವು ಈ ಒಂದು ಏನು ಕಂಡೀಷನ್ನ ನೀವು ಫುಲ್ಫಿಲ್ ಮಾಡದೆ ಹೋದರೆ ಯು ಆರ್ ಗೋಯಿಂಗ್ ಟು ಬಿ ರೆಸ್ಪಾನ್ಸಿಬಲ್. Then this is all about electronic. So that even on the basis of a general knowledge also we can write this. That is the section quoted here, right? Then A signs an instrument as follows. A signs an instrument. This is a negotiable question of a negotiable instrument. ಏನು A ಸೈನ್ ಮಾಡ್ತಾನೆ, I promise to pay B or order rupees 2000. Is it a valid promissory note? The answer is yes. Promissory note ಬರಿಬೇಕಾದ್ರೆ section 4 of the, this is section 4 of the negotiable instrument act. ಅದನ್ನ ಇಲ್ಲಿ ಕಟ್ ಮಾಡಿ ಹಾಕಿದ್ದೆ ನಾನು, NI Act. ಹಾಗಲೆಲ್ಲ ನಾನೇನು ಅದನ್ನು ತೋರಿಸೋದಿಲ್ಲ. NI Act section 4. ಅದರಲ್ಲಿ so many examples are there. ಒಂದ್ಸಲ ನೋಡಿಬಿಡಿ. You see that section 4 ಅಲ್ಲಿ section 4 ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ ಅಂದರೆ ಏನು ಹೇಳುತ್ತದು? section 4. ಎಸ್, ಸಿ ಪ್ರಾಮಿಸರಿ ನೋಟ್ ಅಂದರೆ ಏನು? ಇಷ್ಟು ಎಕ್ಸಾಂಪಲ್ ಇದ್ದಾವೆ. ಇಷ್ಟು ಎಕ್ಸಾಂಪಲಲ್ಲಿ ಅವ್ರು ಕೊಟ್ಟಿರೋದು ಎಕ್ಸಾಂಪಲ್ ಎ, ಐ ಪ್ರಾಮಿಸ್ ಟು ಪೇ ಬಿ ಆರ್ ಆರ್ಡರ್ 5000 rupees. ಇಲ್ಲಿ ಲಾಸ್ಟಿಗೆ ಬರೀತಾರೆ, ಲಾಸ್ಟಿಗೆ ಏನು ಬರೀತಾರೆ? ಎ ಆ್ಯಂಡ್ ಬಿ ಆರ್ ಪ್ರಾಮಿಸರಿ ನೋಟ್ಸ್ ಅಂತ ಬರೀತಾರೆ. ಇಲ್ಲಿ ಬರೀತಾರೆ ಸಿ, ದ ಇನ್ಸ್ಟ್ರೂಮೆಂಟ್ ರೆಸ್ಪೆಕ್ಟಿವ್ಲಿ ಎ ಆ್ಯಂಡ್ ಬಿ ಆರ್ ಪ್ರಾಮಿಸರಿ ನೋಟ್ಸ್. ಉಳಿದದ್ದು ಯಾವ ಪ್ರಾಮಿಸರಿ ನೋಟ್ ಅಲ್ಲ ಅಂಥೇಳಿ. ಅಂದರೆ ಇಲ್ಲಿ ಕೊಟ್ಟಂತಹ ಇಷ್ಟು ಎಕ್ಸಾಂಪಲ್ಗಳಲ್ಲಿ ಎ ಮತ್ತು ಬಿನ ಮಾತ್ರ ನಾವು ಪ್ರಾಮಿಸರಿ ನೋಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಇವೆರಡನ್ನು, ದೀಸ್ ಟು ಆರ್ ಪ್ರಾಮಿಸರಿ ನೋಟ್ಸ್. ಇವು ಯಾವ ಅಲ್ಲ, ನೆನ್ಪಿಟ್ಕೊಳ್ಳಿ. ಈ ಥರದ ಯಾವುದೇ ಎಕ್ಸಾಂಪಲ್ ಇವನು ಕೊಟ್ಟರೆ ನೀವು ಅಲ್ಲ ಅಂತ ಬರೀಬೇಕಾಗುತ್ತೆ. ಈ ಎಲ್ಲವನ್ನು ಕೊಟ್ಟರೆ ಇದನ್ನು ಕರೆಕ್ಟ್ ನೋಡ್ಕೊಳ್ಳೋದು ಒಳ್ಳೆಯದು. ಇದೇ ಪ್ರಾಬ್ಲಮ್ ಬರುತ್ತೆ ಅಂತಲ್ಲ, ಈ ಪ್ರಾಬ್ಲಮ್ ಬರ್ಬೋದು. ಓಕೆ, ಇವೆರಡು ಐ ಎಕ್ನಾಲೆಜ್ ಮೈ ಸೆಲ್ಫ್ ಟು ಬಿ ಇಂಡೆಪ್ಟೆಡ್ ಟು ಸೋ ಆ್ಯಂಡ್ ಸೋ, ಇದು ಪ್ರಾಮಿಸರಿ ನೋಟು, ಇದು ಪ್ರಾಮಿಸರಿ ನೋಟು. ಇವ್ಯಾವುದು ಅಲ್ಲ ಅನ್ನೋದನ್ನು ನೀವು ಬೇರೆ ಆ್ಯಕ್ಟ್ ಒಂದು ಸಲ ಓದಿ ನೆನ್ಪಿಟ್ಕೋಬೇಕು. ಆ ಪ್ರಾಬ್ಲಮನ್ನು
ಅನಲೈಸ್ ಮಾಡಬೇಕು ಅಂದರೆ. ಸೊ ನೌ ಐ ವಿಲ್ ಕಮ್ ಟು ದ ಪ್ರಾಬ್ಲಮ್. ಸಿ ಎ ಸೈನ್ಸ್ ನೋಟ್, ವಾಟ್ ಈಸ್ ದ ಆನ್ಸರ್? ದ ಆನ್ಸರ್ ಈಸ್ ಇಟ್ ಎ ವ್ಯಾಲಿಡ್? ಎಸ್, ಇಟ್ ಈಸ್ ಎ, ದಿಸ್ ಈಸ್ ಪಾಯಿಂಟ್ ನಂಬರ್ 1. ಹೌದು. ಆಮೇಲೆ ಏನು ಮಾಡ್ಬೇಕು ನೀವು? ಎಕ್ಸ್ಪ್ಲನೇಷನ್ ಇದು ಬರಬೇಕು. ಸೆಕ್ಷನ್ 4ರಲ್ಲಿ ಕೊಟ್ಟಂತಹ ಪ್ರಾಮಿಸರ್ ನೆಗೋಷಿಯೇಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ 1881ನ ಕಲಮು 4ರ ಪ್ರಕಾರ ಅಲ್ಲಿ ಕೊಟ್ಟಂತಹ 1ನೆಯ ಉದಾಹರಣೆ ಇದಾಗಿದೆ. 1ನೆಯ ಉದಾಹರಣೆ, ಇಲಸ್ಟ್ರೇಷನ್, 1ನೆಯ ದೃಷ್ಟಾಂತವಾಗಿದೆ. 1ನೆಯ ದೃಷ್ಟಾಂತವಾಗಿದೆ. ಮತ್ತು ಅದರಲ್ಲಿ ಕೊನೆಗೆ ಕೊಟ್ಟಂತಹ ಕಮೆಂಟಿನಲ್ಲಿ ಎ ಮತ್ತು ಬಿಗಳು ಪ್ರಾಮಿಸರಿ ನೋಟ್ ಎಂದು ಹೇಳಲಾಗಿದೆ. ಆದ್ದರಿಂದ ಇದು ಪ್ರಾಮಿಸರಿ ನೋಟ್. ದಟ್ಸ್ ಇಟ್. ಆದ್ದರಿಂದ ಇದು ಪ್ರಾಮಿಸರಿ ನೋಟ್. ಇನ್ನೊಂದು ಹೇಳ್ತೀನಿ. ಫಸ್ಟ್ ಉತ್ತರ ಹೌದು. ಎರಡನೇದ್ದು, ನೆಗೋಷಿಯೇಬಲ್ ಇನ್ಸ್ಟ್ರೂಮೆಂಟ್ ಕಾಯ್ದೆಯ ಕಲಮು 4ರ ಪ್ರಕಾರ ಅನೇಕ ಉದಾಹರಣೆಗಳನ್ನು ಕೊಡಲಾಗಿದೆ. ಎ ಟು ಹೆಚ್ವರೆಗೆ ಉದಾಹರಣೆ ಕೊಡಲಾಗಿದೆ. ಉದಾಹರಣೆ ಹೆಂಗಿದ್ದಾವೆ? ಎದಿಂದ ಹೆಚ್ಚುವರೆಗೆ ಉದಾಹರಣೆಗಳನ್ನು ಕೊಡಲಾಗಿದೆ. ಅದರಲ್ಲಿ ಎ ಮತ್ತು ಬಿಗಳು ಸೂಕ್ತವಾದ ಪ್ರಾಮಿಸರಿ ನೋಟ್ಗಳಾಗಿವೆ. ಇಲ್ಲಿ ಕೊಟ್ಟಿರುವಂತಹ ನೋಟು ಎಗೆ ಸರಿ ಹೊಂದುತ್ತದೆ. ಈ ಕೊಟ್ಟಂತಹ ನೋಟ್ ಏನಾಗುತ್ತೆ? ಎಗೆ ಸರಿ ಹೊಂದುತ್ತದೆ. ನೋಡಿ, ಅದು ಸೇಮ್ ಇದೆ. ಆದ್ದರಿಂದ ಇದೊಂದು ಪ್ರಾಮಿಸರಿ ನೋಟ್ ಆಗಿದೆ. ಫಿನಿಶ್. ದಟ್ ಇಸ್ ದ ಆನ್ಸರ್ ಆಫ್ ಇಟ್. ಅದನ್ನ ಕನ್ನಡದಲ್ಲಿ ನಾನು ಏನು ಎಕ್ಸ್ಪ್ಲೇನ್ ಮಾಡಿದ್ದೀನೋ ಅದನ್ನು ನೋಟ್ಸ್ ಮಾಡ್ಕೋಬೋದು ನೀವು. ದೆನ್ ದಿಸ್ ಕ್ವಶನ್ ನಂಬರ್ 9, which one I will give the number. For this I have not given the number. 6. This is problem number 7. Problem 7. Then I will come to problem 8. Problem 8. A instructs his banker to buy certain debentures for him and asks the banker to keep them for him and collect the interest on them. Subsequently, A's current account is overdrawn. Can the banker exercise lien over the debenture? ಡಿಬೆಂಚರ್ಗಳ ಮೇಲೆ ಲೀನ್ ಮಾಡ್ಬೋದಾ ಅಂಥೇಳಿ. ಇದಕ್ಕೆ ನೀವು ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ ನೋಡಬೇಕಾಗತ್ತೆ. ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ನಲ್ಲಿ ಲೀನ್ ಬಗ್ಗೆ ಇಲ್ಲೊಂದು ಸ್ಪೆಷಲ್ ಸೆಕ್ಷನ್ ಇದೆ. ಸೆಕ್ಷನ್ 171. ಸೆಕ್ಷನ್ 171 ಲೀನ್ ಬಗ್ಗೆ ಮಾತಾಡ್ತದೆ. ದ ಜನರಲ್ ಲೀನ್ ಆಫ್ ಬ್ಯಾಂಕರ್ಸ್, ಫ್ಯಾಕ್ಟರ್ಸ್, ವಾರ್ಫಿಂಗರ್ಸ್, ಅಟಾರ್ನೀಸ್ ಆ್ಯಂಡ್ ಪಾಲಿಸಿ ಬ್ರೋಕರ್ಸ್. ಓಕೆ, ಇಷ್ಟು ಪಾಲಿಸಿ ಬ್ರೋಕರ್ಸ್. ಇಲ್ಲಿ ಬ್ಯಾಂಕರ್ಸು ಇದ್ದಾರೆ. ಹಾಗಿದ್ರೆ ಸೆಕ್ಷನ್ 171 ಬ್ಯಾಂಕರ್ಸ್ಗೂ ಅಪ್ಲೈ ಆಗುತ್ತೆ. ಸೆಕ್ಷನ್ 171 ಬ್ಯಾಂಕರ್ಸ್ಗೂ ಅಪ್ಲೈ ಆಗುತ್ತೆ. ಫಸ್ಟ್ ನೀವೇನು ಮಾಡಬೇಕು? ಇದನ್ನೇ ಬರೀಬೇಕು. ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ನ ಕಲಮು 171ರ ಪ್ರಕಾರ ಅಂಥೇಳಿ ಸ್ಟಾರ್ಟ್ ಮಾಡಿ ಈ ಬ್ಯಾಂಕರಿಗೆ ಲೀನ್ ಇಟ್ಕೊಳ್ಳುವಂತಹ ಅವಕಾಶ ಇದೆ. ಎಂತಹ ಸಂದರ್ಭದಲ್ಲಿ ಅಂತಂದರೆ ಬ್ಯಾಂಕರ್ಸ್, ಇವೆಲ್ಲ ಬಿಟ್ಬಿಡಿ. ಬ್ಯಾಂಕರ್ಸ್, ಫ್ಯಾಕ್ಟರ್ಸ್, ವಾರ್ಫಿಂಗರ್ಸ್, ಅಟಾರ್ನೀಸ್, ಪಾಲಿಸಿ ಮೇಕರ್ಸ್, in the absence of contract to the contrary, retain as security for the general balance of account. ತಮ್ಮ ಅಕೌಂಟು ಬ್ಯಾಲೆನ್ಸ್ಗೋಸ್ಕರ any goods bailed to them. This bailed is important. But no other person have a right to retain as a security. ಅಂದರೆ ಈ ರೀತಿ ಲೀನ್ ಇಟ್ಟುಕೊಳ್ಳುವಂತಹ ವಿಶೇಷ ಅಧಿಕಾರ ಬ್ಯಾಂಕರ್ಗಳಿಗಿದೆ. ದಿಸ್ ಈಸ್ ಎ ಸ್ಪೆಷಲ್ ಪವರ್ ಅಂಡರ್ ಸೆಕ್ಷನ್ 171 ಆಫ್ ICA 1872. ಇದು ಪಾಯಿಂಟ್ ನಂಬರ್ 1. ಇಲ್ಲಿ ಪಾಯಿಂಟ್ ನಂಬರ್ 2 ಏನು ಅಂತಂದರೆ, ಇದನ್ನು ನೀವು ಸರಿಯಾಗಿ ಓದಬೇಕು. ಏನು? ತನ್ನ ಬ್ಯಾಂಕಿನಗೆ ತನ್ನ ಪರವಾಗಿ ಕೆಲವು ಸಾಲಪತ್ರ ಖರೀದಿಸಲು ಸೂಚಿಸುತ್ತಾನೆ ಮತ್ತು ಅವುಗಳನ್ನು ಬ್ಯಾಂಕರ್ ಇಟ್ಟುಕೊಂಡು ಅದರಿಂದ ಬರುವ ಬಡ್ಡಿ ಸಂಗ್ರಹಿಸಲು ಕೇಳಿಕೊಳ್ಳುತ್ತಾನೆ. ಇದು ಬೇಲ್ಮೆಂಟ್ ಆಗುತ್ತಾ? ಬೇಲ್ಮೆಂಟ್ ಆಗುತ್ತೆ ಅಂತಾದರೆ ಅವನು ಲೀನ್ ಇಟ್ಕೋಬೋದು. ಅಲ್ಲಿಂದ ಬಂದಂಥ ದುಡ್ಡೆಲ್ಲ ಅದಕ್ಕೆ ಅಟ್ಯಾಚ್ಮೆಂಟ್ ಮಾಡ್ಬೋದು. ಅದು ಬೇಲ್ಮೆಂಟ್ ಆಗೋದಿಲ್ಲ ಅಂತಂದ್ರೆ ಮಾಡೋಕ್ಕಾಗಲ್ಲ. ಇಲ್ಲಿ
ಸಾಮಾನ್ಯವಾಗಿ ಏನಾಗುತ್ತೆ, ಈ ದುಡ್ಡು ಇಟ್ಕೊಳ್ಳುವಂತಹ ಬ್ಯಾಂಕಿನ ಇನ್ನೊಂದು ಪ್ರಿನ್ಸಿಪಲ್ ಏನಂದರೆ, ಇಟ್ ಈಸ್ ಎ ಪ್ರಿನ್ಸಿಪಲ್ ಆಫ್ ಏಜೆಂಟ್, ಪ್ರಿನ್ಸಿಪಲ್ ಆ್ಯಂಡ್ ಏಜೆಂಟ್ ಅಂತ ಹೇಳ್ತೀವಿ. ಆ ಪ್ರಿನ್ಸಿಪಲ್ನ ಇಲ್ಲಿ ಅಪ್ಲೈ ಮಾಡ್ತಾರೆ. ವಾಟ್ ಈಸ್ ದ ಪ್ರಿನ್ಸಿಪಲ್ ದಟ್ ಈಸ್ ಅಪ್ಲೈಡ್ ಹಿಯರ್ ಈಸ್ ದ ಪ್ರಿನ್ಸಿಪಲ್ ಆಫ್ ಎಸ್. The wording of this problem is debatable because it states that the banker should keep the debentures and collect interest. ನೋಡಿ, ಇದನ್ನು ನೀವು ಯಾವ ರೀತಿ ಅರ್ಥ ಮಾಡ್ತೀರಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಫ್ ದಿಸ್ ಈಸ್ ಎ ರಿಲೇಷನ್, ಹಿಯರ್ ದ ಬ್ಯಾಂಕರ್ ಈಸ್ ಆ್ಯಕ್ಟಿಂಗ್ ಎನ್ ಏಜೆಂಟ್. ನಾನು ಹೇಳಿದ್ನಲ್ಲ, ಎ ಪ್ರಿನ್ಸಿಪಾಲ್ ಆ್ಯಂಡ್ ಏಜೆಂಟ್. ಪ್ರಿನ್ಸಿಪಾಲ್ ಆ್ಯಂಡ್ ಏಜೆಂಟ್ ತತ್ವದಲ್ಲಿ ಅವನು ಈ ಟ್ರಾನ್ಸಾಕ್ಷನ್ ಮಾಡ್ತಾ ಇತ್ತು ಅಂತಂದರೆ ಲೀನ್ ಇಟ್ಕೊಳ್ಳೋಕ್ಕೆ ಆಗೋದಿಲ್ಲ. ದೇರ್ ಈಸ್ ನೋ ಇಂಡಿಕೇಶನ್ ದ್ಯಾಟ್ ದೇ ಆರ್ ಟು ಬಿ ಯೂಸ್ಡ್ ಆ್ಯಸ್ ಸೆಕ್ಯೂರಿಟಿ. ಈ ಪ್ರಿನ್ಸಿಪಲ್ನ ಅಪ್ಲೈ ಮಾಡಿದರೆ ಯಾವುದು? ಏಜೆಂಟ್ ಪ್ರಿನ್ಸಿಪಲ್. ಏನಿದು ಏಜೆಂಟ್ ಪ್ರಿನ್ಸಿಪಾಲ್ ಅಂದರೆ, ಇಲ್ಲಿ ಕಸ್ಟಮರ್ ಈಸ್ ಏಜೆಂಟ್, ಪ್ರಿನ್ಸಿಪಾಲ್ ಈಸ್ ಎ ಕಸ್ಟಮರ್. ಹೂ ಈಸ್ ಏಜೆಂಟ್? ಬ್ಯಾಂಕ್ ಈಸ್ ಏಜೆಂಟ್. ಅಂದರೆ ನೀವು ಬ್ಯಾಂಕಲ್ಲಿ ಹೋಗಿ ದುಡ್ಡು ಇಡ್ತೀರಲ್ವಾ, ಹೀ ಈಸ್ ಆ್ಯಕ್ಟಿಂಗ್ ಆ್ಯಸ್ ಯುವರ್ ಏಜೆಂಟ್. ಹಂಗೆ ಇಟ್ಕೊಂಡಿರ್ತಾನೆ ಅವನು ಆ್ಯಸ್ ಎನ್ ಏಜೆಂಟ್. ಅಲ್ಲಿ ಹೋಗಿ ನೀವು ಬೇಲ್ಮೆಂಟ್ ಮಾಡಿರೋದಿಲ್ಲ. ಬೇಲ್ಮೆಂಟ್ ಈಸ್ ಫಾರ್ ಎ ಪರ್ಟಿಕ್ಯುಲರ್ ಪರ್ಪಸ್. ಇಲ್ಲಿ ನಿಮ್ಮ ದುಡ್ಡು ಅಲ್ಲಿ ಇಟ್ಕೊಂಡು ಅದನ್ನು ಬೇರೆದವ್ರಿಗೆ ಕೊಟ್ಟು ನಿಮ್ಗೆ ಇಂಟ್ರೆಸ್ಟ್ ಹಾಕ್ತಾ ಇರ್ತಾನೆ. ಸೊ ಈ ಕಾನ್ಸೆಪ್ಟ್, ದೇರ್ ಫೋರ್ ಹೀ ಕ್ಯಾನಾಟ್ ಕ್ಲೇಮ್ ದ ಜನರಲ್ ಲೀನ್ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ದ ಕಸ್ಟಮರ್ಸ್ ಇನ್ಸ್ಟ್ರಕ್ಷನ್ ನೋಡಿ, ಕಸ್ಟಮರ್ ಏನು ಹೇಳಿರ್ತಾನೆ, ನಾನು ಡಿಬೆಂಚರ್ ಕೊಡ್ತೀನಿ, ಅದರ ಅಮೌಂಟ್ ಕನೆಕ್ಟ್ ಮಾಡು, ಇದು ಹೇಳಿದ್ದು. ಇದನ್ನು ನಾನು ಇಂಟರ್ಪ್ರಿಟ್ ಹೆಂಗೆ ಮಾಡ್ತೀನಿ ಅಂದರೆ, ಇಟ್ ಈಸ್ ಎ ಕಾಂಟ್ರಾಕ್ಟ್ ಟು ದ ಕಾಂಟ್ರರಿ. ಅಂದರೆ ಇಲ್ಲಿದೆ ನೋಡಿ, ಸೆಕ್ಷನ್ 127ನಲ್ಲಿದೆ, ಕಾಂಟ್ರಾಕ್ಟ್ ಟು ದ ಕಾಂಟ್ರರಿ. ಇನ್ ದ ಅಬ್ಸೆನ್ಸ್ ಆಫ್ ಎ ಕಾಂಟ್ರಾಕ್ಟ್ ಟು ದ ಕಾಂಟ್ರರಿ. ನಾನು ಕಾಂಟ್ರಾಕ್ಟ್ ಟು ದ ಕಾಂಟ್ರರಿ ನಾನು ಮಾಡ್ಕೊಂಡಿದ್ದೀನಿ. ನಿನಗಷ್ಟೇ ಕಸ್ಟೋಡಿಯನ್ ಆಗಿ ಕೊಟ್ಟಿನಪ್ಪ, ಇದನ್ನು ನನ್ನ ಅಮೌಂಟ್ ತಗೋ, ಡಿಬೆಂಚರ್ ಪರ್ಚೇಸ್ ಮಾಡು, ಅದರ ಇಂಟ್ರೆಸ್ಟ್ ಇದಕ್ಕೆ ಹಾಕಿಟ್ಟಿರು ಅಂಥೇಳಿ ನಾನು ನಿನಗೆ ಇಟ್ಕೊಂಡಿದ್ದೀನಿ. ದಿಸ್ ಈಸ್ ಎ ಸಪರೇಟ್ ಕಾಂಟ್ರಾಕ್ಟ್. ದಿಸ್ ಈಸ್ ಮೈ ಇಂಟರ್ಪ್ರಿಟೇಷನ್. ನಾನು ಈ ರೀತಿ ಇಂಟರ್ಪ್ರಿಟ್ ಮಾಡಿದ್ದೀನಿ, ಕಾಂಟ್ರಾಕ್ಟ್ ಟು ದ ಕಾಂಟ್ರರಿ. ಆದ್ದರಿಂದ ಲೀನ್ ಅಪ್ಲೈ ಆಗೋದಿಲ್ಲ ಅಂತ ನಾನು ಹೇಳ್ತೀನಿ. ಅಕಸ್ಮಾತು ನೀವು ಇದನ್ನು ನೆಗ್ಲೆಕ್ಟ್ ಮಾಡಿದರೆ ಬ್ಯಾಂಕರ್ ರಿಲೇಷನ್ನ, ಈ ರಿಲೇಷನ್ನ ನೀವು ನೆಗ್ಲೆಕ್ಟ್ ಮಾಡಿದರೆ, ದೆನ್ ದೇ ಹ್ಯಾವ್ ಎ ಲೀನ್. ಎರಡು ಉತ್ತರನೂ ಬರೀಬೋದು. ಇದಕ್ಕೆ ಡಿಬೇಟೇಬಲ್ ಅಂತ ಹೇಳ್ತೀವಿ ನಾವು. ನೀವು ಏನು ಬರೀತೀರಿ, ಲಾಜಿಕ್ಕನ್ನು ಅದನ್ನು ಪ್ರೆಸೆಂಟ್ ಮಾಡಬೇಕು. ನಾನೇನು ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಇಲ್ಲಿ, ಬಿಕಾಸ್ ದಿಸ್ ಪರ್ಪಸ್ ಈಸ್ ಸಮಥಿಂಗ್ ಡಿಫ್ರೆಂಟ್. ಕರೆಂಟ್ ಅಕೌಂಟ್ ಈಸ್ ಸಮಥಿಂಗ್ ಡಿಫ್ರೆಂಟ್. ನಂದದು ಪರ್ಸನಲ್ ದುಡ್ಡು ಇಟ್ಕೊಂಡಿರ್ಬೋದು. ಕರೆಂಟ್ ಅಕೌಂಟ್ ಈಸ್ ಎ ಬಿಸ್ನೆಸ್. ಇನ್ನೊಂದು ಬಿಸ್ನೆಸ್ ಅಕೌಂಟೇ ಇತ್ತು ಅಂದರೆ ಮಾಡ್ಕೊಳ್ಳಿ ನೀವು, ಅದರ್ವೈಸ್ ಯು ಕಾಂಟ್ ಡೂ ಅಂತಕ್ಕಂಥದ್ದು ಮೈ ಆರ್ಗ್ಯುಮೆಂಟ್. ಆ ರೀತಿ ಪ್ರಾಬ್ಲಮ್ಗಳು ಎರಡಿದ್ದಾವೆ. ಇದು ಬ್ಯಾಂಕರ್ ಅಡ್ಜಸ್ಟ್ ಓವರ್ ಡ್ರಾಫ್ಟ್, ಸೇಮ್ ಇದು. ಓಕೆ, ಸೊ ಬ್ಯಾಂಕರ್ಸ್ ಸೆಟ್ ಆಫ್ ಬೈ ಜುಡಿಷಿಯಲ್. ಓಕೆ, ಈಸ್ ಇಟ್ ಡಿಫ್ರೆಂಟ್? ಲೆಟ್ ಮಿ ಸಿ. It is different problem, sorry. It is a different problem. Let me see how many problems are there. Now we are here. Yes, the last problem. I will complete the class. I am at the last problem. Let me complete it. This problem is pertaining to lien. ಎರಡು ಪ್ರಾಬ್ಲಮ್ ಇದಾವೆ, ಇದು ಒಂದೇ ಅಲ್ಲ, ಇದು ಕೂಡ ಲೀನೇ. ಎರಡು ರಿಪೀಟ್ ಪ್ರಾಬ್ಲಮ್. ಜಸ್ಟ್ ನೆಗ್ಲೆಕ್ಟ್ ಮಾಡಿಬಿಡಿ ಇದನ್ನ. ದಿಸ್ ಇಸ್ ಎ ರಿಪೀಟ್ ಪ್ರಾಬ್ಲಮ್. ಅದರ ನೋಟ್ಸ್ ಹಿಂದೆ ಮುಂದೆ ಆಗಿದ್ದಾವೆ, ನೀವು ಅವನು ಕರೆಕ್ಟ್ ಮಾಡ್ಕೊಳ್ಳಿ. ಓಕೆ, ಆ್ಯಂಡ್ ದ ಲಾಸ್ಟ್ ಪ್ರಾಬ್ಲಮ್, ಐ ವಿಲ್ ಕಮ್ ಟು ದ ಲಾಸ್ಟ್ ಪ್ರಾಬ್ಲಮ್. ದೆನ್ ಐ ಮಸ್ಟ್ ಪುಟ್ ದ ನಂಬರ್ ಆಲ್ಸೋ. ರಿಪೀಟ್ 8. ಪ್ರಾಬ್ಲಮ್ ನಂಬರ್ 9. ಪ್ರಾಬ್ಲಮ್ ನಂಬರ್ 9 ಈಸ್ ದ ಲಾಸ್ಟ್ ಪ್ರಾಬ್ಲಮ್. M maintains an account in his sole name, individual name, and enjoys an overdraft which he does not repay despite demands. The banker adjusts the overdraft from the credit balance
held in the account in the joint names of M and N. In the joint names of M and N. N challenges. Nodi, there are two accounts. M has got one account, individual. ಸ್ವಂತ ಅಕೌಂಟ್ ಇದೆ, individual. M and N has got a joint account. ಜಾಯಿಂಟ್ ಅಕೌಂಟ್. ಈ ಜಾಯಿಂಟ್ ಅಕೌಂಟಿನ ದುಡ್ಡು ತೆಗೆದು ನೀನು ಓಡಿಗೆ ಅಡ್ಜಸ್ಟ್ ಮಾಡ್ತೀನಿ ಅಂತಂದರೆ ಎನ್ ಪಾಪ ಮಾಡ್ಯಾನ? ವೆರಿ ಸಿಂಪಲ್ ಕಾನ್ಸೆಪ್ಟ್. ಎನ್ ಈಸ್ ನೋವೇರ್ ಕನೆಕ್ಟೆಡ್ ಟು ದ ಓಡಿ ಆಫ್ ಎಮ್, ಸೊ ಹಿ ಕೆನಾಟ್ ರಿಕವರ್. ಸಿಂಪಲ್ ಜನರಲ್ ರೂಲ್. ಓಕೆ, ಅದನ್ನು ನಾನು ಇಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಲಿಗ್ಯಾಲಿಟಿ ಏನಿದಾವೆ ಅಲ್ಲಿ ಬರ್ತೀನಿ. ಬ್ಯಾಂಕರ್ಸ್ ರೈಟ್ ಟು ಶಟ್ ಆಫ್. ನೋಡಿ, ಹಿಂದಿನ ಪ್ರಾಬ್ಲಮ್ ಯಾವುದ್ರ ಬೇಕಿತ್ತು? ಇಟ್ ವಾಸ್ ಅಬೌಟ್ ಲೀನ್. ದಿಸ್ ಈಸ್ ಅಬೌಟ್ ಶಟ್ ಆಫ್. ಶಟ್ ಆಫ್ ಅಂದರೆ ನಿಮ್ಮ 2-3 ಅಕೌಂಟ್ ಇದ್ದು ಒಂದು ಅಕೌಂಟ್ನಲ್ಲಿ ನೀವು ಸಾಲ ತೀರಿಸದೆ ಹೋದರೆ ಆವಾಗ ನಿಮ್ಮ ಇನ್ನೊಂದು ಅಕೌಂಟಿಂದ ದುಡ್ಡನ್ನ ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ಳುವಂಥ ಹಕ್ಕು ಬ್ಯಾಂಕಿನವ್ರಿಗಿದೆ. ದಟ್ ಈಸ್ ಕಾಲ್ಡ್ ಶಟ್ ಆಫ್. ಆ್ಯಂಡ್ ದಿಸ್ ಈಸ್ ಕ್ರಿಯೇಟೆಡ್ ಬೈ ಜುಡಿಷಿಯಲ್ ಡಿಸಿಷನ್ಸ್. ಇದು ಎಲ್ಲೂ ಕೂಡ ಕಾನೂನಾತ್ಮಕವಾಗಿಲ್ಲ, ಆದರೆ ಕೋರ್ಟ್ಗಳು ಜಜ್ಮೆಂಟ್ ಕೊಡ್ತಾ ಬಂದು ಇಲ್ಲ ಈ ರೀತಿ ಮಾಡೋಕ್ಕಾಗಲ್ಲ, ಅವನ ಹೆಸರಿಗೆ ದುಡ್ಡಿದೆ ಅಂದರೆ ನೀವು ಅದನ್ನು ಸಾಲಕ್ಕೆ ಅಡ್ಜಸ್ಟ್ ಮಾಡ್ಕೋಬೋದು ಅಂಥೇಳಿ ಕೋರ್ಟ್ಗಳು ಆಜ್ಞೆಯನ್ನು ಕೊಟ್ಟಿರೋದ್ರಿಂದ ದಟ್ ಈಸ್ ಪರ್ಮಿಟೆಡ್. ಬ್ಯಾಂಕರ್ಸ್ ರೈಟ್ ಆಫ್ ಶಟ್ ಆಫ್ ಈಸ್ ಎ ಜುಡಿಷಿಯಲ್ ಡಿಸಿಷನ್ ಆ್ಯಂಡ್ ನಾಟ್ ಫ್ರಮ್ ದ ಸ್ಟ್ಯಾಚ್ಯೂಟರಿ. ಎಲ್ಲೂ ಕಾನೂನಲ್ಲಿ ಹುಡುಕಿದ್ರೆ ಸಿಗೋದಿಲ್ಲ. ದ ಅಡ್ಜಸ್ಟ್ಮೆಂಟ್ ಮೇಡ್ ಬೈ ದ ಬ್ಯಾಂಕರ್ ಈಸ್ ಇಲ್ಲೀಗಲ್. ಇಲ್ಲಿ ಯಾಕೆ ಇಲ್ಲೀಗಲ್? ಎನ್ ಈಸ್ ಎಂಟೈಟಲ್ಡ್ ಟು ರಿಸ್ಟೋರೇಷನ್ ಆಫ್ ಅಮೌಂಟ್. ಎನ್ನು ಏನು ಪಾಪ ಮಾಡಿದಾನೆ? ಹೀ ಈಸ್ ಪ್ರೈವಿ ಟು ದಿ ಇಂಡಿವಿಜುವಲ್ ಕಾಂಟ್ರಾಕ್ಟ್. ಜಾಯಿಂಟ್ ಅಕೌಂಟಿನ ದುಡ್ಡು ತೆಗೆದು ಅದಕ್ಕೆ ಹಾಕಕ್ಕೆ ಬರೋದಿಲ್ಲ, ಅವನು ಕೇಸ್ ಹಾಕ್ಬೋದು. ದ ಬ್ಯಾಂಕ್ ಕೆನಾಟ್ ಸೆಟ್ ಆಫ್ ಎಮ್ಸ್ ಇಂಡಿವಿಜುವಲ್ ಓವರ್ ಡ್ರಾಫ್ಟ್ ಅಗೇನೆಸ್ಟ್ ದ ಜಾಯಿಂಟ್ ಅಕೌಂಟ್ ಆಫ್ ಎಮ್ ಆ್ಯಂಡ್ ಎನ್ ಬಿಕಾಸ್ ದ ಎಸೆನ್ಷಿಯಲ್ ರಿಕ್ವೈರ್ಮೆಂಟ್ ಈಸ್ ಮ್ಯೂಚುವಾಲಿಟಿ. ವಾಟ್ ಈಸ್ ಮ್ಯೂಚುವಾಲಿಟಿ? ಅದು ನಂದೇ ಇರಬೇಕು, ಇದು ನಂದೇ ಇರಬೇಕು, ಎರಡೂ ಒಂದಕ್ಕೊಂದು ನಮ್ಮವೇ ಇರಬೇಕು. ದಟ್ ಈಸ್ ಮ್ಯೂಚುವಲ್ ಟು ಒನ್ ಮಾಡ್ಬೋದು. ಹಿಯರ್ ದೇರ್ ಇಸ್ ಎ ಅಬ್ಸೆನ್ಸ್ ಆಫ್ ಮ್ಯೂಚುವಾಲಿಟಿ. ಎಮ್ ಆ್ಯಂಡ್ ಎನ್ನಲ್ಲಿ ನಂದೇ ಪೂರ್ಣ ಅಧಿಕಾರ ಇಲ್ಲ, ಎನ್ನೊಂದು ಅಧಿಕಾರ ಇದೆ. ಆದ್ದರಿಂದ ನೀನು ಮಾಡೋಕ್ಕೆ ಆಗೋದಿಲ್ಲ. ಅದು ಮೀನಿಂಗ್ ಆಫ್ ಮ್ಯೂಚುವಾಲಿಟಿ ನಾನು ಇಲ್ಲಿ ಬರೆದಿದ್ದೀನಿ. ಮ್ಯೂಚುವಾಲಿಟಿ ಮೀನ್ಸ್ ದಟ್ ದ ಡೆಪ್ಟ್ ಓಡ್ ಬೈ ದ ಕಸ್ಟಮರ್ ಟು ದ ಬ್ಯಾಂಕ್ ಆ್ಯಂಡ್ ದ ಡೆಪ್ಟ್ ಓಡ್ ಬೈ ದ ಬ್ಯಾಂಕ್ ಟು ದ ಕಸ್ಟಮರ್ ಮಸ್ಟ್ ಎಕ್ಸಿಸ್ಟ್ ಬಿಟ್ವೀನ್ ದ ಸೇಮ್ ಪಾರ್ಟೀಸ್. ಏನು ಹಿಂಗಂದರೆ, ಎ ಹ್ಯಾಸ್ ಬ್ಯಾಲೆನ್ಸ್ ಇನ್ ಬ್ಯಾಂಕ್. Then A has deposit in bank. In other words, ಇಲ್ಲಿ ಏನಾಗುತ್ತೆ? ಬ್ಯಾಂಕ್ ಓಸ್. ಹಿಯರ್ ಎ ಓಸ್. ಈ ರೀತಿ ಇರಬೇಕು. ಎ ಓಸ್. ಇಲ್ಲಿ ಎ ಯಾರಿಗೆ ಕೊಡಬೇಕು? ಬ್ಯಾಂಕಿಗೆ ಕೊಡಬೇಕು. ಎ ಬ್ಯಾಲೆನ್ಸ್ ಇನ್ ಬ್ಯಾಂಕ್ ಓಸ್. ಈ ದುಡ್ಡನ್ನ ಬ್ಯಾಂಕ್ ಯಾರಿಗೆ ಕೊಡಬೇಕು? ಎಗೆ ಕೊಡಬೇಕು. ಬ್ಯಾಂಕು ಎಗೆ ಕೊಡಬೇಕು. ಇಲ್ಲಿ ಡಿಪಾಸಿಟ್ ಇದೆ. ಈ ಡಿಪಾಸಿಟ್ ಯಾರ್ದಿದೆ? ಬ್ಯಾಲೆನ್ಸ್ ಇನ್ ಬ್ಯಾಂಕ್, ನಾಟ್ ಡಿಪಾಸಿಟ್. ಲೋನ್. I have written wrongly. I have written this wrongly. A has loan in bank. ಸೊ ಇವ ಎ ಏನು ಮಾಡಬೇಕು? ಎ ಬ್ಯಾಂಕಿಗೆ ಕೊಡಬೇಕು, ಬ್ಯಾಂಕು ಎಗೆ ಕೊಡಬೇಕು. ದಿಸ್ ಕಾನ್ಸೆಪ್ಟ್ ಈಸ್ ನೋನ್ ಆಸ್ ಮ್ಯೂಚುವಾಲಿಟಿ. ವಾಟ್ ಈಸ್ ದ ಪ್ರಾಬ್ಲಮ್ ಹಿಯರ್? ಒನ್ ಸೈಡ್ ಎಮ್ ಲೋನ್ ಕೊಡಬೇಕು. ವಾಟ್ ಈಸ್ ದ ಅದರ್ ಸೈಡ್? ಎಮ್ ಆ್ಯಂಡ್ ಎನ್. ಹಿಯರ್ ಎನ್ಗೆ ಸಂಬಂಧಪಟ್ಟಂತೆ ಮ್ಯೂಚುವಾಲಿಟಿ ಇಲ್ಲ. ಎನ್ಗೆ ಸಂಬಂಧಪಟ್ಟಂತೆ ದೇರ್ ಈಸ್ ನೋ ಮ್ಯೂಚುವಾಲಿಟಿ. ದೇರ್ಫೋರ್ ದಿಸ್ ಈಸ್ ದ ಆನ್ಸರ್. ಇದನ್ನು ನೀವು ಆನ್ಸರ್ ಆಗಿ ಬರೀಬೇಕಾಗತ್ತೆ. ನಾನೇನು ಕನ್ನಡದಲ್ಲಿ ಡಿಸ್ಕಸ್ ಮಾಡಿದ್ದೀನಿ, ಇಂಗ್ಲೀಷಲ್ಲಿ ಸ್ಟೇಟ್ಮೆಂಟ್ ಇದ್ದಾವೆ, ಕನ್ನಡದಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ನನ್ನ ಕನ್ನಡದ ತರ್ಜುಮೆಗಳನ್ನು ನೀವು ನೋಟ್ಸ್ ಆಗಿ ಮಾಡಿಕೊಂಡು ಈ ಪ್ರಾಬ್ಲಮ್ನ ಬಿಡಿಸ್ಬೋದು. ಪ್ರಾಬ್ಲಮ್ ನಂಬರ್ 9.
ರೈಟ್. ಸೊ ಅಪ್ ಟು ದಿಸ್ ದ ಪ್ರಾಬ್ಲಮ್ಸ್ ವೇರ್ ದೇರ್. 9 ಪ್ರಾಬ್ಲಮ್ಗಳಿತ್ತು. 9 ಪ್ರಾಬ್ಲಮ್ಗಳನ್ನು ನಾನೇನು ಮಾಡಿದ್ದೀನಿ, ನಿಮಗೆ ಬಿಡಿಸಿ ಹಾಕಿದ್ದೀನಿ. ಐ ಹ್ಯಾವ್ ಡನ್ ಆಲ್ ದ ಪ್ರಾಬ್ಲಮ್ಸ್ ಹಿಯರ್, ರೈಟ್. ಸೊ ದಿಸ್ ಒನ್ ಈಸ್ ಟು ಬಿ ಡೆಲೀಟೆಡ್. Then anything in between. Yes, all the problems I have solved. So like this I will try other subjects also ಅಂತ ಹೇಳ್ತಾ ಬಹಳಷ್ಟು ಸಮಯ ತೆಗೆದುಕೊಂಡಿದ್ದೀನಿ ಅಂತ ಅನಿಸುತ್ತೆ. ಬಟ್ ಪ್ರಾಬ್ಲಮ್ಗಳನ್ನು ಅನಲೈಸ್ ಮಾಡುವಾಗ ನಾವು ಥಿಯರಿಯ ಕಾನ್ಸೆಪ್ಟನ್ನು ಹೇಳದೆ ಮಾಡೋಕ್ಕಾಗೋದಿಲ್ಲ. ಆದ್ದರಿಂದ ಹೆಚ್ಚು ಸಮಯ ತೆಗೆದುಕೊಂಡಿದ್ದೀನಿ ಮತ್ತು ನಿಮ್ಮ ಅನಿಸಿಕೆಗಳಿಗೆ ಸ್ಪಂದಿಸಿದ್ದೀನಿ ಅಂತ ಹೇಳ್ತಾ, ಮತ್ತೊಂದು ಖುಷಿಯ ವಿಷಯ ಏನಂದರೆ, ಕೆಲವು ದಿನದಲ್ಲಿ ನಾವು 10,000 ಸಬ್ಸ್ಕ್ರೈಬರ್ಗಳನ್ನು ಹೊಂದುವಂಥ ಸಾಧ್ಯತೆ ಇದೆ ಅನ್ನುವುದನ್ನು ನಾನು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಒನ್ ಮೋರ್ ಥಿಂಗ್, ನಾನು ಈ ಪ್ರಾಬ್ಲಮ್ಗಳನ್ನು ನಮ್ಮ ಆ್ಯಪ್ ಇದೆ, ದೇರ್ ಈಸ್ ಅನ್ ಆ್ಯಪ್, ಗೂಗಲ್ ಪ್ಲೇಸ್ಟೋರ್ಗೆ ಹೋಗಿಬಿಟ್ಟು ಯು ಕ್ಯಾನ್ ಟೇಕ್ ದ ಆ್ಯಪ್ ಆ್ಯಂಡ್ ಆ್ಯಪ್ ಈಸ್ SBN ಲಾ ಕ್ಲಾಸಸ್. ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ದ ನೋಟ್ಸ್ ವಿಲ್ ಬಿ ಅವೈಲೇಬಲ್ ದೇರ್. ಇದೇ PDF ನೋಟ್ಸ್ಗಳನ್ನು ನಾನು ಅಲ್ಲಿ ನಿಮಗೆ ಹಾಕಿರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ನಮಸ್ಕಾರ. ಥ್ಯಾಂಕ್ ಯು.